ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬಂದರು. ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು, ರಾಜ್ಯ ಮುಖಂಡರನ್ನು ಕಾರ್ಯಕ್ರಮಕ್ಕೆ ಕರೆದ್ವಿ, ಬನ್ನಿ ಸ್ಟುಡಿಯೋಗೆ ಅಂತ. ಆದರೆ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ, ಪ್ರತಿದಿನ ಒಂದೊಂದು ಕ್ಷೇತ್ರದಲ್ಲಿ 5-6 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸ್ಟುಡಿಯೋಗೆ ಬರೋದು ಕಷ್ಟ ಅಂದರು. ಅದಕ್ಕೆ ಅವರಿದ್ದಲ್ಲಿಗೆ ನಾವು ಹೋಗ್ತಾ ಇದ್ದೀವಿ, ಅವ್ರನ್ನ ಹುಡುಕೊಂಡು ಹೋಗ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗಿರ್ತಾರೆ. ಇನ್ಯಾರು ನಾನು ಮಾತಾಡ್ತಾ ಇರೋದು ಕುಮಾರಸ್ವಾಮಿ ಅವ್ರ ಬಗ್ಗೆ. ಕುಮಾರಸ್ವಾಮಿ ಹೆಂಗಿದೆ ಆರೋಗ್ಯ? ಆರೋಗ್ಯ ಚೆನ್ನಾಗಿದೆ ಬ್ರದರ್, ಈಗೇನು ತೊಂದರೆ ಇಲ್ಲ. 3ನೇ ಬಾರಿ ಚೆನ್ನೈನಲ್ಲಿ ಆಪ್ರೇಷನ್ ಆದಮೇಲೆ ಇಲ್ಲಿ ಈಗ ಲೇಟೆಸ್ಟು ಟೆಕ್ನಾಲಜಿ ಏನಿದೆ ಅದು ತುಂಬ ಅಡ್ವಾನ್ಸ್ ಇದೆ. ಅದರಿಂದ ಆ್ಯಕ್ಚುಲಿ ಈ ಸಲ ಸರ್ಜರಿ ಅದು ತುಂಬ ಲೇಟೆಸ್ಟ್ ಟೆಕ್ನಾಲಜಿಲಿ ಮಾಡಿದ್ರಿಂದ ವಿತಿನ್ 2 days ನಾನು ರಿಕವರ್ ಆದೆ. ಅದು ಭಾಳ ಜನಕ್ಕೆ ಅದೇ ಆಶ್ಚರ್ಯ. ಅಲ್ಲ, ನಾನು ಅದನ್ನೇ ಕೇಳೋನಿದ್ದೆ. ನಮ್ಗೆ ಈ ರಾಜಕಾರಣ ಯಾಕೆ ಅಸಹ್ಯ ಅನ್ಸ್ಬಿಡುತ್ತಂದರೆ, ಹೇಳಿಕೆಗಳು ನೋಡಿ 3 ದಿವಸಕ್ಕೆ ಆರಾಮಾಗಿ ಓಡಾಡ್ತಾರೆ, ಇವರು ನಿಜವಾಗ್ಲೂ ಆಪರೇಷನ್ ಆಗಿದೆಯಾ, ಎಲ್ಲ ಡ್ರಾಮಾ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರ ಅಂತ. ಅದು ನನಗೆ 2ನೇ ಬಾರಿ ಆಪ್ರೇಷನ್ ಆಗಲು ಟಿಶ್ಯೂ ವಾಲ್ನೇ ಹಾಕಿದರು. ಟಿಶ್ಯೂ ವಾಲ್ದು ಲೈಫು 10 years. ಫಸ್ಟು 2007 ಹಾಕಿದಾಗ 2017ವರೆಗೂ ಲೈಫ್ ಬಂತದು. ಇಸ್ರೇಲ್ಗೆ ಹೋಗಿದ್ದಾಗ ಪ್ರಾಬ್ಲಮ್ ಶುರುವಾಯಿತು. ಸರಿ, ಅಲ್ಲಿಂದ ಬಂದ ಮೇಲೆ ಮತ್ತೆ ಆಪ್ರೇಷನ್ ಮಾಡಿಸಿದೆ. ಅಲ್ಲೇ ಭಾಳ ಸೀರಿಯಸ್ ಆಗಿದ್ದು. ಬಟ್ ನಾನು ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂದ್ರೂ ಒಪ್ಪಲಿಲ್ಲ. ನಾನು ಇಸ್ರೇಲ್ನಲ್ಲಿ ಬಂದು ಇಲ್ಲಿ 2017 ಸೆಪ್ಟೆಂಬರ್ ಇಲ್ಲಿ ಆಪರೇಷನ್ ಮತ್ತೆ ಸತ್ತಿಗೆ ಅಂತೇಳಿ ಮಾಡಿದ್ದೆ 2ನೇ ಬಾರಿ. ಅದು ಚಾಲೆಂಜಿಂಗ್. ಭಾಳ ಒಳ್ಳೆ ಕೆಲಸ ಮಾಡಿದ್ದೆ, ಇಸ್ರೇಲಿಗೆ ಅಡ್ಮಿಟ್ ಆಗಿದೆ. ಹೌದು. ಅಯ್ಯೋ, ನನಗೆ ಭಾಳ ಹಿಂಸೆ ಹೊಡ್ರಿಲ್ಲ, ನೀವು ಅಡ್ಮಿಟ್ ಆಗಲೇಬೇಕು ಅಂತ. ಈಗ ನಾನು ನಮ್ಮ ಕ್ಯಾಮ್ರಾಮನಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವರು ವಾರ ಕವರೇಜಿಗೆ ಹೋಗಿದ್ದು. ಬಿದ್ದು ಇಲ್ಲೊಂದು ಸ್ವಲ್ಪ ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ರು. ಏನ ಇಸ್ರೇಲಿ ನಮಗೆ ಅಲ್ಲೆಲ್ಲ ನೋಡಿದ್ರೆ ನಮ್ಮ ಮೆಡಿಕಲ್ ಫೆಸಿಲಿಟಿ ಭಾಳ ಚೆನ್ನಾಗಿ ಅನ್ನಿಸ್ತದೆ. ಕರೆಕ್ಟ್. ನಮ್ಮದು ಅಡ್ವಾನ್ಸ್ ಇದೆ. ನಾವು ಸುಮ್ಮನೆ ಎಲ್ಲ ಅಮೇರಿಕಾಗೆ ಹೋಗಬೇಕು, ಇನ್ನೊಂದು ಕಡೆ ಹೋಗ್ಬೇಕು, ಇಂಗ್ಲೆಂಡ್ಗೆ ಹೋಗಬೇಕು, ಇದೆಲ್ಲ ಇದೆಯಲ್ಲ. ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಡಾಕ್ಟ್ರುಗಳ ಟ್ರೀಟ್ಮೆಂಟು ಯಾವ ದೇಶದಲ್ಲೂ ಇಲ್ಲ. ನನಗಾದಂಥ ಅನುಭವನೇ ಹೇಳೋದಾದರೆ. ಈಗ ಈ ಸಲ ಅದೇನಾಯಿತು, ಮತ್ತೆ 6 yearsಗೆ ನನಗೆ ಅದು ಲೈಫ್ ಹೊಟ್ಟೋಯ್ತದು. ಅದ್ರ ಜೊತೆಗೆ ರೆಸ್ಟ್ಲೆಸ್ ವರ್ಕು ಈ ಥರ ಆಗಿ ನನಗೆ ಈಗ ಲಾಸ್ಟ್ 2 months ಆಗಲೇ ಸ್ವಲ್ಪ ಪೇಯ್ನ್ಸ್ ಬರ್ತಿತ್ತು. ಅಂದರೆ ಹಿಂಗೆ ಓಡಾಡಬೇಕಾದ್ರೆ. ಆಮೇಲೆ ನಾನು ಇತ್ತೀಚೆಗೆ ಅಸೆಂಬ್ಲಿಗೆ ಹೋದಾಗ ಮೇಲ್ಗಡೆ ಸ್ಟೆಪ್ಸ್ ಹತ್ತಾಗ ಫಸ್ಟ್ ಫ್ಲೋರು ಸ್ವಲ್ಪ ಪೇಯ್ನ್ ಜಾಸ್ತಿ ಪ್ರಾರಂಭ ಆಯಿತು. ಒಂದು 2 ದಿವಸ ನೋಡಿದ್ರೆ 3ನೇ ದಿವಸ ನನಗೆ ಡೌಟ್ ಶುರುವಾಯಿತು. ಆಮೇಲೆ ಹೋಗಿ ಅಪೋಲೋದು ಚೆಕ್ ಮಾಡಿಸಿದೆ. ಆಗ ಎಕೋನಲ್ಲಿ ಸ್ವಲ್ಪ ಡಿಫ್ರೆನ್ಸ್ಗಳು, ವೇರಿಯೇಷನ್ನು, ಆ ಇದರದ್ದು ಗ್ರೇಡಿಯೇಷನ್ದು ಎಲ್ಲ ಸ್ವಲ್ಪ ಫಾಲ್ಟ್ ಕಾಣಿತು. ಆಮೇಲೆ ಆಪ್ರೇಷನ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ಬಂದರು. ಅದು 29 ನಿಮಿಷದಲ್ಲಿ ಆ ಪ್ರೊಸೀಜರ್ ಮುಗಿಸಿದ್ರು. ಬರೀ 29 minutes. ಅದು ಭಾಳ ಅದ್ಭುತವಾದಿದ್ದು ಅಂತ ನಂಗೆ ತೋರಿಸ್ತಾರೆ. ಆಮೇಲೆ 2 ದಿವಸ ಆದಮೇಲೆ ಕೂರಿಸ್ಕೊಂಡವರು ಕ್ಯಾತ್ ಲ್ಯಾಬಲ್ಲಿ ಯಾವ ಥರ ಅದರ ಸಿಸ್ಟಮ್ಮು ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ಟೋಟಲಿ ತೋರಿಸೋಕ್ಕೆ ಅದೊಂದು ಇದನ್ನು ಕೊಟ್ಟಿದ್ದಾರೆ CD. ಯಾಕಂದರೆ ಮುಂದೆ ಬಟ್ ಈಗ ಅವ್ರು ಏನು ಹೇಳ್ತಾರೆ, ತುಂಬ ಅಡ್ವಾನ್ಸ್ ಆಗ್ಬಿಟ್ಟು ನಾವು ಯಾರು ಊಹೆ ಮಾಡೋಕ್ಕೂ ಆಗಲ್ಲ. 15 ವರ್ಷ ನಿಮಗಿನ್ನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಈಗ. 15 ವರ್ಷ ಆದಮೇಲೂ ನೆಸಿಟಿ ಇದ್ದರೆ ಆಲ್ಟರ್ನೇಟ್ ಮತ್ತದಕ್ಕೆ ಇನ್ನೂ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ, ನೀವು ಹೊರೆನೇ ಮಾಡಿಬಿಡಿ. ಇದು ನಡೆದಂಥ ಘಟನೆ. ಇದು ನೋಡಿದಾಗ ಏನಪ್ಪ, ಇವರು ಹೃದಯದ ಕಾಯಿಲೆಗೆ ಹೋಗಿ 2 ದಿವಸಕ್ಕೆ ಬಂದುಬಿಟ್ರಲ್ಲ ಹೇಗೆ ಅನ್ನೋದು ಭಾಳ ಜನಕ್ಕೆ ಅನುಭವ. 15 ದಿವಸ ಅಡ್ಮಿಟ್ ಆಗ್ತಾರೆ, ಆಮೇಲೆ ಹಿಂಗೆ ಕಷ್ಟ, ಓಡಾಡೋಕ್ಕಾಗಲ್ಲ ಎಲೆಕ್ಷನಿಗೆ ಅನ್ನೋದಿತ್ತು. ದೇವ್ರ ದಯದಿಂದ ಈ ಸಿಸ್ಟಮ್ ಬದಲಾವಣೆ ಆಗಿರೋದ್ರಿಂದ ನನಗೆ ಎಲೆಕ್ಷನ್ ಕ್ಯಾಂಪೇನ್ಗೇನು ತೊಂದರೆ ಆಗಿಲ್ಲ. ನನಗೆ ಆಶ್ಚರ್ಯ ಆಗಿದ್ದು ದೇವೇಗೌಡರ ಆರೋಗ್ಯ ಸರ್. ಈ ಸ್ಟೇಜ್ ಮೇಲೆ ಇಬ್ಬರು ಹೆಗಲ ಮೇಲೆ ಕೈ ಇಟ್ಕೊಂಡ್ಬಂದರು. ಪಾಪ ಗೌಡ್ರಿಗೆ ವಯಸ್ಸಾಯಿತು ಅಂದ್ಕೊಂಡ್ವಿ ನಾವು. ಕೈಗೆ ಮೈಕ್ ಸಿಕ್ಕ ಮೇಲೆ ಏನೋ ಅವರೆಲ್ಲ ಮರೆತು ಬಿಡ್ತಾರೆ. ಅವ್ರಿಗೆ ಇರೋದು ಈ ಮಂಡಿ ಪೇಯ್ನ್ ಅವರಿಗೆ. ಕಳೆದ ಒಂದು 2 ವರ್ಷದಿಂದ ವಾಕಿಂಗ್ ಪ್ರಾಬ್ಲಮ್ ಆಗಿ ಆ ಪ್ರಾಬ್ಲಮ್ ಒಂದು ಬಿಟ್ಟರೆ ಅವರಿಗೆ ಅವ್ರು ಯಾರು ಅದನ್ನೇ ಹೇಳ್ತಾರೆ. ನನಗೆ ಮಿದುಳು 24 ವರ್ಷದ ಹುಡುಗಂದು ಮಿದುಳು ಕೆಲಸ ಮಾಡುತ್ತೆ, ಆ ಕೆಲಸ ಮಾಡುತ್ತೆ. ಈಗಲೂ 50 ವರ್ಷದ್ದು 60 ವರ್ಷದ್ದು ಪ್ರತಿಯೊಂದು ತಲೆನಲ್ಲಿ ಈಗಲೂ ಅವೆಲ್ಲ
ಸೀಲ್ ಆಗಿದೆ. ಯಾವ ನೋಡಿ ಅದು ಎಂಥ ಖಡಕ್ ಅಂದರೆ ನೀವು ಆಲ್ಮೋಸ್ಟ್ ಮೋದಿ ಅಷ್ಟೇ ಪಾಪ್ಯುಲರ್ ಸ್ಪೀಚ್ ಅವರು. ಹೌದು ತುಂಬಾ ಮೊನ್ನೆದಂತೂ ಮೈಸೂರು ಭಾಳ ಭಾಳ ಎಫೆಕ್ಟ್ ಆಗಿದೆ. ಸ್ಪಷ್ಟ ಶಬ್ದ, ಏನು ಹೇಳ್ಬೇಕು, ವಾಯ್ಸ್ನಲ್ಲೂ ರಿಪಿಟೇಷನ್ ಇಲ್ಲ, ಗ್ಯಾಪ್ ಇಲ್ಲ, ವಾಯ್ಸ್ ಕಾನ್ಫಿಡೆನ್ಸು ಪ್ಲಸ್ ಆ ವಾಯ್ಸ್ದ ಗಡಿಸಿದೆಯಲ್ಲ ಹೌದು. ಅದು ಭಾಳ ಪ್ರತಿಯೊಬ್ಬರು ತುಂಬಾ ರೆಸ್ಪಾನ್ಸ್ ಮಾಡಿದ್ದು. ಆ ಸ್ಪೀಚ್ ಬಗ್ಗೆ ತುಂಬಾ ಚರ್ಚೆಗಳಾಯಿತು ಎಲ್ಲ ಕಡೆ. ಹೆಂಗನಿದೆ ಸರ್ ಮೈಸೂರು ಸಮಾವೇಶ? ಮೈಸೂರು ಭಾಳ ಅದ್ಭುತವಾಗಾಯಿತು. ಅದ್ಭುತವಾಗಾಯಿತು. ನರೇಂದ್ರ ಮೋದಿಯವ್ರ ಬಗ್ಗೆ ಅಂತೂ ಪಬ್ಲಿಕ್ನಲ್ಲಿ ತುಂಬಾ ಒಂದು ಕಾನ್ಫಿಡೆನ್ಸ್ ಇದ್ದಾಗಿದೆ. ಹೌದು. ಏಕೆಂದರೆ ನಾವು ಉತ್ತರ ಕರ್ನಾಟಕದ ಉತ್ತರ ಇಂಡಿಯಾದ್ದು ಪಾಲಿಟಿಕ್ಸ್ ಡಿಫ್ರೆಂಟು, ದಕ್ಷಿಣ ಇಂಡಿಯಾದ್ದು ಡಿಫ್ರೆಂಟ್ ಅಂತ ಹೇಳ್ತೀವಿ. ಹೌದು. ಆದರೆ ನರೇಂದ್ರ ಮೋದಿಯವರು ಬಂದಾಗ ಕೊಟ್ಟಂಥ ಒಂದು ರಿಸೀವ್ ಏನಿದೆ ನಾವು ಊಹೆ ಮಾಡಲಿಕ್ಕಾಗಲ್ಲ. ಅದು ಜನಗಳ ರೆಸ್ಪಾನ್ಸು ಮಗದೊಂದು ಎಲ್ಲ ಇಲ್ಲೂ ಸಹ ಆ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪಬ್ಲಿಕ್ನಲ್ಲಿ ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿದೆ. ಅವರ ನಡವಳಿಕೆಗಳು, ಅವ್ರ ಇಮೇಜು ಅದು ತುಂಬ ಕನೆಕ್ಟ್ ಆಗಿದೆ. ಬಟ್ ಯಾವುದೇ ರಾಜಕಾರಣಿಗಳಿಗೆ ಈ ಥರ ಇತ್ತೀಚಿನ ದಿನಗಳಲ್ಲಿ ಇಂದಿರಾ ಗಾಂಧಿಯವರಿಗೆ ಕಾಲದಲ್ಲಿ ನಾವು ನೋಡಲಿ ಕೇಳಿದ್ವಿ. ಬಟ್ ಅದು ಈ ಟೈಮ್ನಲ್ಲಿ ಈಗಿನ ರಾಜಕೀಯದ ವಾತಾವರಣ ಇದೆಯಲ್ಲ, ಇದರಲ್ಲಿ ಜನಗಳಲ್ಲಿ ಆ ರೀತಿಯ ಒಂದು ವಿಶ್ವಾಸ ಅವ್ರ ಬಗ್ಗೆ ಅದು ನಿಜಕ್ಕೂ ಆಶ್ಚರ್ಯ. ಜನಗಳ ಪ್ರೀತಿ ತೋರಿಸ್ತಾ ಇರ್ತಕ್ಕಂಥ. ಬಟ್ ಆದರೂ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೋದಿ ವೇವ್ ಎಲ್ಲಿದೆ, ನನಗೇನು ಕಾಣಿಸ್ತಾನೆ ಇಲ್ಲಪ್ಪ ಗಾಳಿಲಿ ಅಂತ. ಇಲ್ಲ, ಅವರು ಪಾಪ ಚಿಂತೆ ಬೇರೆ ಕಡೆ ಇದೆ. ಮೋದಿ ವೇವ್ ಇದೆಯೋ ಇಲ್ವೋ ಅದು ನೋಡೋಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅದರಿಂದ ಅವರಿಗೆ ಮೋದಿ ವೇವ್ ಇದೆಯೋ ಇಲ್ವೋ ಅನ್ನೋದು ಭಾಳ ಲಘುವಾಗಿ ತಗೊಂಡವ್ರೆ. ಫಲಿತಾಂಶ ಬಂದ ಮೇಲೆ ಮೋದಿ ವೇವ್ ಏನು ಅನ್ನೋದು ಅರ್ಥ ಆಗ್ಬೋದು ಅವರಿಗೆ. ಈಗ 28 ಗೆಲ್ತೀವಿ ಹೇಳೋದು ಓಕೆ ಸರ್, ನಿಮಗೇನು ಅನ್ಸುತ್ತೆ ಲಾಜಿಕಲ್ ಆಗಿ? ನನ್ನ ಅಭಿಪ್ರಾಯದಲ್ಲಿ ಬ್ರದರ್, ಒಂದು 3-4 ಕ್ಷೇತ್ರ ಬಿಟ್ಟರೆ ಓಕೆ ಅಟ್ ಪ್ರೆಸೆಂಟ್ BJP JDS ಕಾಂಬಿನೇಷನ್ನಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಒಂದು 3-4 ಕ್ಷೇತ್ರ ಬಿಟ್ಟರೆ ಓಕೆ ಅದು ಗೆಲ್ಲಕ್ಕೆ ಅವಕಾಶ ಇದೆ. ಅದು ಸ್ವಲ್ಪ ಕೆಲವು ಸಣ್ಣ ಪುಟ್ಟ ಸಂಘಟನೆ ಪ್ಲಸ್ ಆರ್ಥಿಕ ಸಂಕಷ್ಟ ಇದರ ನಡುವೆ ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡ್ಕೊಂಡ್ರೆ ಬಹುಶಃ 28ಕ್ಕೆ ಅಂತ ನಾವೇನು ಹೇಳ್ತೀವಿ ಗೆಲ್ತೀವಿ ಅಂತ ಅದೇನು ಅತಿಶಯೋಕ್ತಿ ಆದಂಥ ಮಾತೇನಲ್ಲ. ಅವಕಾಶಗಳಿದೆ. ಅವಕಾಶನ ಇವತ್ತು ನಮ್ಮ ಲೀಡರ್ಗಳು ಕರೆಕ್ಟಾಗಿ ಉಪಯೋಗ ಮಾಡಿದ್ರೆ 28 ರೀಚ್ ಆಗೋದು ಏನಂತ ದೊಡ್ಡ ಭಾಳ ಶ್ರಮ ಹಾಕಬೇಕು, ತುಂಬ ಕಷ್ಟಪಡಬೇಕು ಅನ್ನೋದೇನಿಲ್ಲ. ಬಟ್ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಏನಿದೆ ಅದನ್ನು ಸರಿಪಡಿಸ್ಕೊಂಡ್ರೆ 28 ಗೆಲ್ಲಿಸ್ತಕ್ಕಂಥ ವಾತಾವರಣ ಇದೆ. ನೆನ್ನೆ ನೋಡ್ತಿದ್ದೆ ನಾನು ABPC ವೋಟರ್ ಸರ್ವೆ ಬಂತು. JDSಗೆ 2 ಅಂತಿದ್ದಾರೆ. ಈಗ ನಿಮ್ಮ ಕಾರ್ಯಕರ್ತರಿಗೆ ಗೊಂದಲ, ಯಾವ್ದು ಸೋಲ್ತೀವಿ ನಾವು ಅಂತ. ನನಗೆ ನೋಡಿ, ಮಂಡ್ಯದ್ದು ಕೋಲಾರದ್ದು ಏನೇನೋ ಸಮಸ್ಯೆ ಇಲ್ಲ ನನಗೆ ಬಂದ ರಿಪೋರ್ಟ್ನಲ್ಲಿ. ಓಕೆ. ಹಾಸನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಷ್ಟ ಇದೆ ಅನ್ನೋರು. ಬಟ್ ಅಲ್ಲೂ ಸಹ ಈಗ ಯಾರು ಕೇಳಿದ್ರು ಇಲ್ಲ ಭಾಳ ಇಂಪ್ರೂವ್ ಆಗಿದೆ, ಗೆಲ್ತಾರೆ ಅಂತಕ್ಕಂಥದ್ದು ಮಾತಾಡ್ತಾರೆ. ಓಕೆ. ನನಗೆ ಮೊನ್ನೆ ಡೆಲ್ಲಿಯಿಂದ ಇನ್ನೊಂದು ಪ್ರೈವೇಟ್ ಏಜೆನ್ಸಿ ಅವರೇನು ಸರ್ವೆ ಮಾಡಿದ್ದಾರೆ. ಬಟ್ ಅವ್ರದ್ದು ಹಿಂದಿನ ಹಲವಾರು ಸರ್ವೆಗಳೇನಿದೆ ಕಳೆದ 10-15 ವರ್ಷದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅವ್ರದ್ದು ಆಲ್ಮೋಸ್ಟ್ 95 to 99% ಆ ಸರ್ವೆ ರಿಪೋರ್ಟ್ ಸರಿಯಾಗಿ ಬಂದಿದೆ. ಓಕೆ ಓಕೆ. ಅವರು ನನಗೆ ಮೊನ್ನೆ ಈಗ ಒಂದು ವಾರದಿಂದ ಫೋನ್ ಮಾಡಿದರು. ಕೇಳಿದೆ ಅವ್ರನ್ನ, ಏನು ಫೋನ್ ಮಾಡಿದ್ದು ಅಂತೇಳಿ ಅವ್ರು ಹೇಳೋದು, ಇಲ್ಲ ನಮ್ಮದು ಒಂದು ಸರ್ವೆ ರಿಪೋರ್ಟ್ ಬಂದಿದೆ, ಅದಕ್ಕೆ ನಿಮಗೆ ಮಾತಾಡೋಣ ಅಂತೇಳಿ ಫೋನ್ ಮಾಡಿದ್ದೆ ಅಂತೇಳಿ. ಆಗ ನಾನು ಕೇಳಿದೆ ಯಾಗಿಂದ. ಅವ್ರು ನಂದು ಮೊದಲು ಮಂಡ್ಯದಲ್ಲಿ ಕಂಫರ್ಟ್ ಇದೆ, ನಥಿಂಗ್ ಟು ವರಿ ಅಂತ. ಅದರ ಮೇಲೆ ನಾನು ಕೋಲಾರದ್ದು ಕೇಳಿದೆ, ಕೋಲಾರದಲ್ಲೂ ಗೆಲ್ತೀನಿ ಅಂದರು. ಹಾಸನದ್ದು ಕೇಳಿದಾಗ ಅವರು ನಂಬರ್ ಏನು ಅದರದ್ದು ಪಾರ್ಲಿಮೆಂಟ್ದು ಸಂಖ್ಯೆ ಅಂತ ಕೇಳಿದ್ರು. ಆಮೇಲೆ ಅವರೇ ಅದು ನಂಬರ್ 16 ಅದು ಅಂತ ಹೇಳಿ, ಇಲ್ಲ ಅದು ಕಂಫರ್ಟ್ ಇದೆ, 3 ಗೆಲ್ತೀರಿ. ಓಕೆ ಓಕೆ ಓಕೆ. ದೆನ್ ನಮ್ಮ ಬೆಂಗಳೂರು ಗ್ರಾಮಾಂತರದ್ದು ಕೇಳಿದೆ. ಆಗ ಅವರು ಇಲ್ಲ ನಾವು ಗ್ರಾಮಾಂತರದ್ದು ಸಂಪೂರ್ಣ ಇನ್ನು ನಾವು ಡೆಪ್ತ್ಗೆ ಹೋಗಿ ಮಾಡಿಲ್ಲ, ಒಂದು 2-3 days ಟೈಮ್ ಕೊಡಿ ಅಂದರು. ಆಮೇಲೆ ಮೊನ್ನೆ ಅವರೇ ಫೋನ್ ಮಾಡಿದ್ರು 3 days ಬ್ಯಾಕ್. ಈವನ್ ಬೆಂಗಳೂರು ಗ್ರಾಮಾಂತರ. ಬಟ್ ಅವರೇನು ಹೇಳಿದ್ರು, 2 weeksಗೆ ಕಂಪೇರ್ ಮಾಡಿದಾಗ, ಒಂದು 2 weeks ಕಂಪೇರ್ ಮಾಡಿದಾಗ ಸ್ವಲ್ಪ ಡಿಪ್ ಇದೆ. ನಮಸ್ಕಾರ 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 ನಮಸ್ಕಾರ.
ಎಲ್ಲ ಸ್ವಲ್ಪ ಜವಾಬ್ದಾರಿ ನೀವೇ ಖಂಡಿತವಾಗ್ಲೂ ಬರ್ಲಿ ನಮಸ್ಕಾರ. ನಮ್ಗೆ ನಿಮ್ ಒಬ್ಬರೇ ಆಸ್ತಿ, ನಮ್ ಪ್ರಾಣ ಒತ್ತೆ ಇಟ್ಟಾದ್ರೂ ಸರ್ ಬಿಡಲ್ಲ ಯಾವ್ದೇ ಕಾಣ್ಕೊಂಡು. ಬಿಟ್ರೆ ನಮ್ ಜೀವನದಲ್ಲಿ ಇಂತ ಆಸ್ತಿ ಕಳ್ಕೊಳ್ಳೋ ಸಾಧ್ಯನೇ ಇಲ್ಲ. ನಿಮ್ಮನ್ ಬಿಟ್ಟು ಏನಿದ್ದು ನಮ್ಗ ಭಗವಂತ ಬಹುಶಃ ನಾನು ಎಳ್ಕೊಂಬಂದಿರೋದು ಇಲ್ಲಿರ್ತಕ್ಕಂಥ ಜಿಲ್ಲೆ ಸಮಸ್ಯೆ ಬಗೆಹರಿಸೋಕೆ ನಾನು ಕರ್ಕೊಂಬಂದಿರ್ಬೋದು. ದಯವಿಟ್ಟು ವಿಶೇಷ ಏನು ಇವ್ರು ನೀವು ಬರೋದು ಗೊತ್ತಿಲ್ಲ, ಇವ್ರು ಸುಮ್ಮನೆ ಗೊತ್ತಿಲ್ಲ, ಸುಮ್ಮನೆ ನಿಂತವ್ರು ನಮಗೆ ಬರೋದು ಗೊತ್ತಿಲ್ಲ. ಇಲ್ಲೇ ನಾವೇನು ಹೇಳಿರಲಿಲ್ಲ. ಭಾಳ ಇಮೋಷ್ನಲ್ ಇದಾರಲ್ಲ ಸರ್ ಜನ ಈ ಭಾಳ ತುಂಬ ಎಮೋಷನ್. ಬಟ್ ಈಗ ನಾನು ಅಬ್ಸರ್ವ್ ಮಾಡಿದ್ದೆಲ್ಲ ಬರೋದು ಇಲ್ಲಿ ಅಂತ ಅಲ್ಲ, ಈವನ್ ಉತ್ತರ ಕರ್ನಾಟಕದಲ್ಲೂ ಇದೇ ಥರ ಪ್ರೀತಿ ತೋರಿಸ್ತಾರೆ. ನನ್ನ ಪ್ರಾಬ್ಲಮ್ ಏನು ಅಂದರೆ ಕೇಡರಿಲ್ಲ ನಮಗೆ, ಮಷಿನರಿ ಬೇಕಲ್ಲ ಒಂದು, ಆಮೇಲೆ ಅಲ್ಲಿ ಯಾವುದೋ ಒಂದು ಲೀಡರ್ಶಿಪ್ ಬೇಕು. ಕರೆಕ್ಟ್. ಅದು ಇಲ್ಲದೇ ಇರೋದ್ರಿಂದ ಪಾಪ ಅವರಿಗೆ ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಅದು ಎಲ್ಲ ಕಡೆ ನಮ್ದು 2006-2007 ಆಡಳಿತ ಇದೆಯಲ್ಲ, ಅದು ಇವತ್ತು ಜನಗಳೆಲ್ಲ ನಮ್ಮ ಗುಡ್ ವಿಲ್ ಕಡಿಮೆ ಆಗಿಲ್ಲ. ಬಟ್ ಓನ್ಲಿ ಥಿಂಗ್ ಅವರಿಗೆ ನಮ್ಮ ಪಾರ್ಟಿಗೆ ಏನಾಗಿದೆ, ಕೆಲವರು ಬರ್ತಾರೆ, ಅನುಕೂಲ ಆದಮೇಲೆ ಮತ್ತೆ ಬಿಟ್ಟು ಹೊರಟೋಗ್ತಾರೆ. ಈ ಥರ ಆಗಿ ನಮಗೆ ಕಳೆದ 15-20 ವರ್ಷದಲ್ಲಿ ನಾವು ಲಾಸ್ಟ್ ವಿಧಾನಸಭಾ ಎಲೆಕ್ಷನಲ್ಲಿ ಇದೆ ಅನ್ಕೋತಿದ್ದೆ. ನಿಮ್ಮದು ರೋಡ್ ಶೋಗೆ ಜನ ಬರ್ತಿದ್ದು ನೋಡಿ. ಹೌದು, ಈಗ ನೋಡಿ ಮೊನ್ನೆ ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ, ನಮ್ಮ ಇದರಲ್ಲಿ ಪಂಚರತ್ನ ರಥಯಾತ್ರೆ 2 ಗಂಟೆ ರಾತ್ರಿ ಹೆಣ್ಮಕ್ಳು ಕಾಯಿರೋರು. ನಾನು ರಿಸಲ್ಟ್ 19 ಸೀಟ್ ಬಂದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಯಾಕೆ ಸಾಧ್ಯ ಇದು, ಏನು ಜನ ಯಾರ ದೃಷ್ಟಿ ಬಿತ್ತು ಅಂತ ಅನ್ಕೊಂಡೆ. ಕೆಟ್ಟ ದೃಷ್ಟಿ. ಬೆಳಗಿಂದ 2 ಗಂಟೆ 3 ಗಂಟೆ ಕಾಯೋರು ಜನ, ಅಷ್ಟು ಚೆನ್ನಾಗಿತ್ತು. ಇದರಿಂದ ನಮಗೇನಾಗಿದೆ, ಶ್ರಮ ಅಂತೂ ಪಟ್ಟಿದ್ದೀವಿ. ಬಟ್ ಈಗ ನಾವು ಇದೆಲ್ಲ ನೋಡಿದ ಮೇಲೆ, ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ನು ನೀವು ಹಳೆ ಮೈಸೂರಲ್ಲಿ BJP ಅವ್ರು ಜಾಸ್ತಿ ಸ್ವಲ್ಪ ಸಂಘಟನೆ ಮಾಡಿದ್ದಕ್ಕೆ ನಿಮ್ಗೆ ಇಲ್ಲ, ಅವರು ಮಾಡಿದ್ದೇ ನಮಗೆ ಮುಳುವಾಯಿತು, ಅವ್ರಿಗೂ ಮುಳುವಾಯ್ತು. ಅದು ಹೌದೌದು. ಇಲ್ಲೇ ಇದ್ದಿದ್ರೆ ಕಾಂಗ್ರೆಸ್ 136 ಹೋಗಿ ಸಾಧ್ಯ ಇರಲಿಲ್ಲ. ಇಲ್ಲಿ ಸಂಘಟನೆ ಮಾಡ್ಕೊಂಡು ನಾವು ಗೆಲ್ಲಬೇಕು ಅಂತ ಹೊರಟಿದ್ದು. ಅದು ನಮ್ಮಲ್ಲಿ ವೋಟ್ ಡಿವಿಷನ್ ಆಯಿತು, ಕಾಂಗ್ರೆಸ್ಗೆ ಪ್ಲಸ್ ಆಯಿತು. ಯಾ ನೋಡಿ, ಮಂಡ್ಯದಲ್ಲೇ ರೈತ ಸಂಘದ ವೋಟ್ನ ನಾವು ಡಿಲೀಟ್ ಮಾಡಿದ್ರೆ ಕಾಂಗ್ರೆಸ್ದು ನಮ್ಮದು ಡಿಫ್ರೆನ್ಸ್ ಇರೋದು 3,000 ಅಷ್ಟೇ ವೋಟಿಂಗ್ನಲ್ಲಿ. ನಾವು 6 ಸೀಟ್ ಅವ್ರು ಗೆದ್ದಿದ್ರು ಟೋಟಲ್ ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ನಲ್ಲಿ ಅವ್ರ ಲೀಡ್ ಇರೋದು, ನಮಗೂ ಡಿಫ್ರೆನ್ಸ್, ಅವ್ರಿಗೂ ಕಾಂಗ್ರೆಸ್ಗೂ ಕೇವಲ 3,000 ವೋಟ್ ಇದೆ. ಪಾರ್ಲಿಮೆಂಟ್ರಿ ಹೇಳ್ತಾ ಇದ್ದೀರಿ? ಪಾರ್ಲಿಮೆಂಟ್ರಿ 3,000 ಡಿಫ್ರೆನ್ಸ್ ಇರೋದು. ನಾವು 10 ಸೀಟ್ ಸೋತ್ರೂ. ಅದರಿಂದ ಇದರಲ್ಲಿ ಜನಕ್ಕೂ ಒಂದು ಅನುಕಂಪನೂ ಇದೆ, ತಪ್ಪು ಮಾಡೋದು ಅಂತ ಹೇಳಿ. ಅದರಿಂದ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ನಾನು ಇದ್ರದ್ದು ಹೇಳ್ತಾ ಇದ್ದ, ನಮ್ಮ ಬೆಂಗಳೂರು ನಾರ್ತ್ ರೂರಲ್ದು. ದೆನ್ ಅವ್ರು ಮೊನ್ನೆ ಹೇಳೋದು 2 ವಾರಕ್ಕಿಂತ ಮುಂಚೆ ಭಾಳ ಗ್ರಾಫ್ ಮೇಲಿತ್ತು. ಲಾಸ್ಟ್ ವೀಕಲ್ಲಿ ಸ್ವಲ್ಪ ಡಿಪ್ ಆಗಿದೆ. ಬಟ್ ಡಿಪ್ ಆದರೂ ಗೆಲ್ಲೋದಕ್ಕೆ ಸಮಸ್ಯೆ ಇಲ್ಲ. ಬಟ್ ಇದನ್ನು ಮೇಂಟೈನ್ ಮಾಡ್ಕೊಳ್ಳಿ ಏನಾದರೂ 10 ಡೇಸು ಕಂಫರ್ಟಬಲಿ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಅವರು ರಿಪೋರ್ಟ್ ಕೊಟ್ಟರು ಮೊನ್ನೆ, ಮತ್ತೆ 2 ಡೇಸ್ ಬ್ಯಾಕು. ಇದು ಅದು ಕಾರಣ. ಗಲಾಟೆ ಸುದ್ದಿ ಭಾಳ ಬರ್ತಿದ್ದಾವಪ್ಪ ಬೆಂಗಳೂರು ರೂರಲ್. ಬೆಂಗಳೂರು ಕೆಲವು ಕಡೆ ಸ್ವಲ್ಪ ಅವರು ಗಲಾಟೆನೂ ಮಾಡಿಸ್ತಾರೆ, ಅದು ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ನೋಡಿ, ಉದಾಹರಣೆಗೆ ನಮ್ಮ ರಾಮನಗರದಲ್ಲಿ ಒಬ್ಬ ತಾಲೂಕು ಅಧ್ಯಕ್ಷ ಇದ್ದರು. ಅವರು ನಮ್ಮ 94ರಿಂದ ನನ್ನ ಜೊತೆಲೇ ಇದ್ದರು. ಸ್ವಲ್ಪ ಸಮಸ್ಯೆಗಳು ಇದ್ದಿದ್ದು ಒಂದು ಭಾಗ. ಅವರಿಗೆ ಆರ್ಥಿಕವಾಗಿ ಡಿಸ್ಟರ್ಬ್ ಮಾಡಿ ಈಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪೇಮೆಂಟ್ ನೋಡಿದ್ರೆ ಅದು ವರ್ತ ನನಗೆ ಗೊತ್ತಿಲ್ಲ. ನನಗೆ 40 ಲಕ್ಷ ರೂಪಾಯಿ ಪೇಮೆಂಟ್ ಕೊಟ್ಟು ಆ ವ್ಯಕ್ತಿನ ಈಗ ಪಾರ್ಟಿಗೆ ತಗೋತಾವ್ರೆ ಅಂತ ಹೇಳ್ತಾರೆ. 40 ಲಕ್ಷ ಒಬ್ಬ ವ್ಯಕ್ತಿನ. ಅದರಿಂದ ನಿಜಕ್ಕೂ ಓಟ್ ಎಷ್ಟು ತಗೋತಾರೆ ನಮಗೆ ಗೊತ್ತಿಲ್ಲ. 40 ಲಕ್ಷ ಒಬ್ಬ ವ್ಯಕ್ತಿಗೆ ಕೊಟ್ಟು ಖರೀದಿ ಮಾಡಿ JDS ಇಂದ ನಾವಿವತ್ತು ತಗೋತಾ ಇದ್ದೀವಿ, ಪಕ್ಷಾಂತರ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಟ್ಕೋಬೋದು. ಬಟ್ ಅಷ್ಟೇ ಸಾಧ್ಯ. ಪೊಲಿಟಿಕ್ಸ್ಗೆ ನಡ್ಕೊಂಡು ಹೋಗೋದಾ ಅಂತೀನಿ. ಈ ಥರ ಆದರೆ ನಮಗೆ ಮುಂದೆ ಎಲ್ಲಿಗೆ ಹೋಗೋದಿದು ಅಂತ ಹೇಳಿ ಆಶ್ಚರ್ಯ ಆಗ್ತದೆ. ಬಟ್ ಮಂಜುನಾಥ್ ಡಾಕ್ಟರ್ ನಿಲ್ಲಿಸಿದ್ದು ಒಂದು ಬೆಸ್ಟ್ ಸ್ಟ್ರಾಟಜಿ. ಇಲ್ಲ, ಸ್ಟ್ರಾಟಜಿ ತುಂಬ ಒಳ್ಳೆ ಸ್ಟ್ರಾಟಜಿ. ಈಗ ನಿಮ್ಮ ನಾನಿಲ್ಲ ಪಾಪ ಅವರು
ಭಾಳ ಕಾಮೆಂಟ್ಸ್ ಮಾಡಿದ್ರಲ್ಲ, ಹಾಂ ಅವರ ಬ್ರದರ್ ಇಲ್ಲಾನ್ನೇ ಹಳ್ಳಿಯನ್ನೇ ತಗೊಂಡೋಗಿ ಬಿ ಜೆ ಪಿಯಿಂದ ನಿಲ್ಲಿಸ್ಬಿಟ್ರು, JDSನ ಮಾರಾಟ ಮಾಡಿಬಿಟ್ರು ಅಂತ. ಇದೆಲ್ಲ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟ್ರಿ. ಈಗ ಹಳ್ಳಿಯನ್ನು ಟೋಪಿ ಹಾಕ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟವ್ರೆ ಅಂತ. ಹಾಂ 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 ನಾವು ಇದು ಸ್ಟ್ರಾಟಜಿ ಮಾಡೇ ನಿಲ್ಲಿಸಿದ್ದು. ಓಕೆ. ನಮಗೆ ಈ 5 ಕ್ಷೇತ್ರದಲ್ಲಿ JDS ಸ್ಟ್ರಾಂಗ್ ಇದೆ. ಹೌದು. ರೂರಲ್ ಏರಿಯಾದಲ್ಲಿ ರಾಮನಗರ ಜಿಲ್ಲೆಗೆ ಒಂದಾಗಿ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ನಾವು ಸ್ಟ್ರಾಟಜಿ ಮಾಡಿದ ಉದ್ದೇಶನೇ 18 ಲಕ್ಷ ಅಲ್ಲಿ ಓಟಿದೆ ಹೌದು 3 ಕಾನ್ಸ್ಟಿಟ್ಯೂನ್ಸಿನಲ್ಲಿ. RR ನಗರ, ಅಲ್ಲಿಂದ ಬೆಂಗಳೂರು ಸೌತು, ಹಾಂ ಅಲ್ಲಿಂದ ಆನೇಕಲ್ಲು. ಓಕೆ. 18 ಲಕ್ಷ ಅಲ್ಲಿದೆ. ಇನ್ನು 5 ಕಾನ್ಸ್ಟಿಟ್ಯೂನ್ಸಿಲಿ 11 ಲಕ್ಷ ಇದೆ, 11 ಲ್ಯಾಕ್ಸ್ ಇದೆ. ಅದರಿಂದ ನಾವು ಲೆಕ್ಕಾಚಾರ ಮಾಡೋದು. ಯಾಕೆಂದರೆ ಅಲ್ಲಿ ಬೆಂಗಳೂರು ಸಿಟಿಲಿರ್ತಕ್ಕಂಥ 3 ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವ್ರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಹೌದು. ಈ ರಾಜರಾಜೇಶ್ವರಿ ನಗರ, ಆನೇಕಲ್ಲು, ಬೆಂಗಳೂರು ಸೌತು. ನಾವು ಡಿಲಿಮಿಟೇಷನ್ ಆದಮೇಲೆ ಈ ಕ್ಷೇತ್ರ ಏನೊಂದು ರಚನೆ ಆಯಿತು, ಅವತ್ತಿಂದಲೂ ಚುನಾವಣೆ ಪಾರ್ಲಿಮೆಂಟ್ ಏನು ನಡೆದಿದೆ. ಇನ್ನು ನಾನೇ ಫಸ್ಟ್ ಡಿಲಿಮಿಟೇಷನ್ ಆದಾಗ 2009 ಕಂಟೆಸ್ಟ್ ಮಾಡಿದೆ ಪಾರ್ಲಿಮೆಂಟಿಗೆ ಈ ಕ್ಷೇತ್ರದಲ್ಲಿ. ಓಕೆ. ಆಗ ನನಗೆ ಆ 5 ಕ್ಷೇತ್ರದಲ್ಲಿ ನನಗೆ ಸುಮಾರು 3 ಲಕ್ಷ ಲೀಡ್ ಬಂತು, 2.5-3 ಲಕ್ಷ. ಇಲ್ಲಿ 3 ಕ್ಷೇತ್ರದಲ್ಲಿ 75,000 ಮೈನಸ್ ಹೋಗಿದೆ 3 ಕ್ಷೇತ್ರದಲ್ಲಿ. ಅದು ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ. ಅಂಥ ಸಂದರ್ಭದಲ್ಲೂ ಅವತ್ತಿನ ನಾನು ನಿಂತಾಗಲೂ 75 ಲಕ್ಷ ಅವ್ರು ಮುಂದೆ ಹೋದರು. ಬಟ್ 1.25 ಲಕ್ಷದಲ್ಲೇ ಗೆದ್ದೆ ಆಗ ನಾನು. ಅದಾದಮೇಲೆ ಬೈ ಎಲೆಕ್ಷನ್ ಆಗಿದ್ದೊಂದು, ಅಲ್ಲಿಂದ 2014 ಚುನಾವಣೆ. ಇದರಲ್ಲಿ DK ಶಿವಕುಮಾರ್ ಗೆಲ್ಲ ಕಾರಣ ನಾವು 3 ಪಾರ್ಟಿ ಡಿಫ್ರೆಂಟ್ ವೇದ್ರಲ್ಲಿ ನಿಂತಿದ್ದು ವೋಟ್ ಡಿವಿಷನ್. ಬಟ್ ಫಸ್ಟ್ ಬೈ ಎಲೆಕ್ಷನಲ್ಲಿ ಏನಾಯಿತು, BJP ಅವರು ನಮಗೆ ಸಪೋರ್ಟ್ ಕೊಡ್ತೀವಿ ಅಂದ್ರೂ ಅದರಲ್ಲಿ ಅಷ್ಟು ಕನೆಕ್ಟಿವಿಟಿ ಸಿಗಲಿಲ್ಲ. ಅದರಿಂದ ಡ್ಯಾಮೇಜ್ ಆಯಿತು. ಮೊನ್ನೆ DK ಶಿವಕುಮಾರ್ ಬಂದಿದ್ರು ಸ್ಟುಡಿಯೋಗೆ, ಅವರು ಅದು ಬೇರೆ. ದೇವೇಗೌಡರು ಸೊಸೆನೇ ಸೋಲ್ಸಿದ್ದೀವಿ, ಅಳಿಯನ್ ಸೋಲ್ಸೋದೆ ಅಂತ ದೊಡ್ಡ. 13ರಲ್ಲಿ ಇದ್ದಂಥದ್ದು ಘಟನೆ ಬೇರೆ. 14ರಲ್ಲಿ ಅವತ್ತು ನಮ್ಮ ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟ್ ಏನು ಹಾಕೋದು, ಅವ್ರು ಕೊನೆ ದಿವಸ ಬೂತ್ ಖರ್ಚಿಗೂ ದುಡ್ಡು ಕೊಡೋಕ್ಕಾಗಲಿಲ್ಲ ನಮ್ಮ ಕ್ಯಾಂಡಿಡೇಟ್ಗೆ. ಆದರೂ 3.5 ಲಕ್ಷ ಓಟ್ ಕೊಟ್ರಲ್ಲಿ ನಮಗೆ. ಆಗಲೂ BJPನೂ ಆಲ್ಮೋಸ್ಟ್ 3.4 ಲಕ್ಷ ತೊಗೊಂಡು. 2 ಕಂಬೈಂಡ್ ಆದರೆ 2014ರಲ್ಲೂ DK ಸುರೇಶ್ ಗೆಲ್ತಿರಲಿಲ್ಲ. ಇನ್ನು 19ಕ್ಕೆ ಬಂದಾಗ ನಮ್ಮ ಪಾರ್ಟಿ ಲೀಡರ್ಗಳು ಪ್ರಾಮಾಣಿಕವಾಗಿ ಮಾಡಿದ್ರು ನನಗೋಸ್ಕರ. ಓಕೆ. ನಾವು ಪ್ರಾಮಾಣಿಕವಾಗಿ ಮಾಡಿದ್ರಿಂದ ರಾಮನಗರದಲ್ಲಿ ಒಂದು 60,000 ಲೀಡ್ ಬಂತು, ಕನಕಪುರದಲ್ಲೂ 1,20,000 ಲೀಡ್ ಬಂತು ಆ್ಯಕ್ಚುಲಿ. ದೆನ್ ಮಾಗಡಿಲೂ ಲೀಡ್ ಬಂತು, ಚನ್ನಪಟ್ಟಣದಲ್ಲೂ ಲೀಡ್ ಬಂತು, ಇದರಲ್ಲೂ ಕುಣಿಗಲದಲ್ಲೂ ಲೀಡ್ ಬಂತು. ಈ 3 ಕ್ಷೇತ್ರದಲ್ಲಿ ಈಗೇನು ಮತ್ತು BJP ಲೀಡ್ ತಗೊಂಡು ಅವರು ಕ್ಯಾಂಡಿಡೇಟು ಕ್ಯಾಂಪೇನೇ ಮಾಡಿದೆ 6,66,000 ತಗೊಂಡ BJP 19ರಲ್ಲಿ. ನಾವು ಸ್ವಲ್ಪ ಇಲ್ಲಿ ನಮಗೆ ಮಂಡ್ಯದಲ್ಲಿ ಬೇರೆ ಕಡೆ ನಮಗೆ ಬ್ಯಾಕ್ ಸ್ಟ್ಯಾಪ್ ಆಯ್ತಲ್ಲ, ತುಮಕೂರು ಎಲ್ಲ, ಅದೇ ರೀತಿ ನಾವು ನಡ್ಕೊಂಡಿದ್ರೆ ಆ ಸೀಟು ಬರ್ತಿರಲಿಲ್ಲ ಕಾಂಗ್ರೆಸ್. ಇದು ಇರೋ ಫ್ಯಾಕ್ಟು. ಈಗ ಅವ್ರು ಹೇಳ್ತಾರಲ್ಲ, ಆಗಲೇ ಸೋಲ್ಸಿದ್ವಿ, ದೇವೇಗೌಡರು ಸೊಸೆನೇ ಸೋಲ್ಸಿದ್ವಿ, ಹಳ್ಳಿಯಿಂದ ಯಾವ ಲೆಕ್ಕ ಅಂತ ಏನು ಹೇಳ್ತಾರೆ, ಅದು ಅಷ್ಟು ಸುಲಭ ಇಲ್ಲ ಈ ಚುನಾವಣೆ. BJP JDS ಹೊಂದಾಣಿಕೆ, ಮಂಜುನಾಥ್ ಅವ್ರದ್ದು ಇಂಡಿವಿಜುವಲಿ ಅವ್ರಿಗಿರ್ತಕ್ಕಂಥ ಒಂದು ಇಮೇಜು, ನರೇಂದ್ರ ಮೋದಿಯವ್ರ ಇನ್ಫ್ಲೂಯೆನ್ಸು, ಮತ್ತು ಈ 2 ಪಾರ್ಟಿಗಳ ಒಂದು ಒಟ್ಟಿಗೆ ಚುನಾವಣೆ ಎದುರಿಸ್ತಾ ಇರೋದು. ಅವರಿವತ್ತು ಬಹುಶಃ ತಲೆ ಕೆಡಿಸ್ಕೊಂಡಿರೋದು ಇದೆಯಲ್ಲ, ಅವ್ರ ಜೀವನದಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಟೆನ್ಷನ್ ಆಗಿದ್ದಾರೆ ಅಂತೀರಾ? ಟೆನ್ಷನ್ ಅಂತೂ ಆಗಿದ್ದಾರೆ. ನೋಡಿ, ಶಿವಕುಮಾರ್ ಅವ್ರ ವೈಫು, ಅವ್ರ ಮಗಳು ಎಲ್ಲ ಹಿಡಿದುಬಿಟ್ಟಿದ್ದಾರೆ ಇವತ್ತು. ಪ್ರತಿಯೊಂದು ಮನೆ ಸುತ್ಕೊಂಡು ಕೂತಿದ್ದಾರೆ ಓಟ್ ತಗೊಳ್ಳೋದು. ಇದು ಇರ್ತಕ್ಕಂಥ ಫ್ಯಾಕ್ಟ್ರು. ಸಿಕ್ದವ್ರಿಗೆಲ್ಲ 10 ಓಟಿದೆ ಅಂದರೆ ಅವ್ರ ಮನೆಗೆ ಹೋಗಿ ಕಾಲು ಹಿಡ್ಕೊತಾರೆ, 5 ಲಕ್ಷ ಬೇಕಾದ್ರೆ ತಗೊಂಡ್ಬಿಡು ಅಂತ ಮನೆ ಮುಂದೆ ಇಡ್ತಾರೆ. ಇದು ನಡೀತಾ ಇದೆ. ಅದ್ರ ಜೊತೆಗೆ ಕುಕ್ಕರ್ ಕೊಡೋದು, ಓವನ್ ಕೊಡೋದು, ಅದೇನು ನಿರಂತರವಾಗಿ ನಡೀತದೆ. ಬಟ್ ಮಂಜುನಾಥ್ ಡಾಕ್ಟ್ರಿಗೆ ಇಲೆಕ್ಷನ್ ಇಲ್ಲ ಮನಸ್ಸೇ ಇರಲಿಲ್ಲ ಅಂತ. ಇಲ್ಲ, ಅವ್ರಿಗೆ ಇರಲಿಲ್ಲ, ನಿಲ್ಲಬೇಕು ಅನ್ನೋದಿಲ್ಲ. ಅವರು ಬೇಡ, ಇಲ್ಲ ನಮ್ಮ ಕುಟುಂಬದಲ್ಲಿ ಸುಮ್ಮನೆ ಅನ್ನೆಸರಿ ಡಿಸ್ಟರ್ಬೆನ್ಸ್ ಮಾಡ್ತಿದ್ದೀರಿ, ನಾವು ನೆಮ್ಮದಿದ್ದೀವಿ, ನಮ್ಗೆ ಇವೆಲ್ಲ ಬೇಕಿರಲಿಲ್ಲ ಅಂತ ಮಗ ಅವನು ಭಾಳ ನನ್ನ ಹತ್ರನೇ ಗಲಾಟೆ ಮಾಡಿದ. ಅವಶ್ಯಕತೆ ಇಲ್ಲ ಮಾಮ, ಇದು ಸುಮ್ಮನೆ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಹಾಳು ಮಾಡ್ತಿದ್ದೀರಿ ಅಂತ ಭಾಳ ರಬ್ಬಾಯಿತು. ಆದರೂ ಕೊನೆಗೆ ಅಲ್ಟಿಮೇಟ್ಲಿ ಮಂಜುನಾಥ್ ಡಾಕ್ಟರ್ದು ಯಾರ್ದು BJP ಅವ್ರು ಚೂಸ್ ಮಾಡ್ಕೊಂಡಿದ್ದು? ಇಲ್ಲ, ನಾನು BJP ಅವರು ನನಗೆ ಅಮಿತ್ ಶಾ ಅವರೇ ರಿಕ್ವೆಸ್ಟ್ ಮಾಡಿದ್ರು,
ಏನಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ. ಓಕೆ. ಅದರ ಮೇಲೆ ನಾನು ಮಂಜುನಾಥ್ ಅವರಿಗೆ ಹಾಂ ಜನಾಭಿಪ್ರಾಯ ಇದೆ, ಮಾಧ್ಯಮಗಳಲ್ಲೂ ನಿಮ್ಮ ಬಗ್ಗೆ ಬಹುಶಃ ನಿಮ್ಮ ಈ ಥರ ಯಾರಿಗೂ ಬೆಂಬಲ ಸಿಕ್ಕಿರಲಿಲ್ಲ ನಿಮ್ಮ ಸರ್ವಿಸ್ ಬಗ್ಗೆ. ಹಾಂ ಈವನ್ ಮಾಧ್ಯಮಗಳಲ್ಲೂ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ, ಹಾಂ ಬಳಕೆ ಮಾಡ್ಕೊಳ್ಳಿ. ಅಕಸ್ಮಾತ್ ಡೆಲ್ಲಿನಲ್ಲಿ ಏನಾದರೂ ಒಂದು ಒಳ್ಳೆಯ ಅವಕಾಶ ಬಂದರೆ ಈಗ ಜಯದೇವದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಸರ್ವೀಸು ರಾಜ್ಯಕ್ಕೆ, ಹೌದು. ದೇಶದಲ್ಲಿ ಒಂದು ಬದಲಾವಣೆ ತರಕ್ಕೆ ಅವಕಾಶ ಸಿಗ್ಬೋದು ಅಂತೇಳಿ ನಾನು ಕನ್ವಿನ್ಸ್ ಮಾಡಿ ಆಮೇಲೆ ಫಾದರ್ ಹತ್ರ ಓಕೆ. ಇದನ್ನು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನನಗೆ ಭಾಳ ಟೈಮ್ ತೊಗೊಂಬಿಡ್ತು. ಒಂದು 2-3 ಅವರ್ಸು ಇಬ್ರಿಗೂ ತುಂಬ ದೊಡ್ಡ ಮಟ್ಟದಲ್ಲೇ ಕ್ಲ್ಯಾಶ್ ಆಯಿತು. ಅಲ್ಟಿಮೇಟ್ಲಿ ನಾನು ಕೆಲವೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಯಾವ ದೃಷ್ಟಿಯಿಂದ ನಾನು ಈ ತೀರ್ಮಾನ ಮಾಡ್ತಿದ್ದೀನಿ ಇದು ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡಿದೆ. ಆಮೇಲೆ ಅವ್ರು ಇನ್ನೂ ಪೊಲಿಟಿಕಲ್ ಮೋಡಿಗೆ ಬಂದೇ ಇಲ್ಲ. ಬಂದಿಲ್ಲ ಅವರು ಅಂದರೆ ಈ ಪೊಲಿಟಿಕಲ್ ಉತ್ತರಗಳನ್ನು ಹೆಂಗೆ ಕೊಡಬೇಕು, ಅದಿಲ್ಲ ಟಾರ್ಗೆಟ್ ಮಾಡಿದಾಗ ಹೆಂಗೆ ರಿವರ್ಸ್ ಅವ್ರು ಅದಕ್ಕೆ ರಬ್ಬೆ ಮಾಡ್ಕೊಳಕ್ಕೆ ಮಾಡ್ಕೊಳ್ಳಲ್ಲ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅದರಿಂದ ಅವ್ರಿಗೆ ಅದೊಂದು ಅಡ್ವಾಂಟೇಜ್. ಹಾಂ ಈಗ ನಾವು ನಿಂತಿದ್ರೆ ಅವ್ರೊಂದು ರಿಯಾಕ್ಟ್ ಮಾಡಿದ್ರು ನಾವಿನ್ನೊಂದು ರಿಯಾಕ್ಟ್ ಮಾಡ್ತೀವಿ. ಹೌದು ಹೌದು. ಅವ್ರು ಆ ರೀತಿ ಒಟ್ಟು ಮೋಡಿಗೆ ಬಂದಿಲ್ಲ, ಹೋಗಲೇ ಇಲ್ಲ ಅದಕ್ಕೆ. ಬಟ್ ಮಂಡ್ಯ ನೀವಲ್ಲದೆ ಬೇರೆ ಯಾರಾಗಿದ್ದರೂ ಕಷ್ಟ ಇತ್ತು. ಸ್ವಲ್ಪ ಇಲ್ಲಿ ಜನಗಳ ವಾತಾವರಣ ನೋಡಿದ್ರೆ ಅದೇ ಥರನೇ ಕಾಣ್ತಿದೆ. ಫೈಟ್ ಆಗ್ತಿರಲಿಲ್ಲ. ಫೈಟ್ ಆಗ್ತಿತ್ತು, ಬಟ್ ರಿಸಲ್ಟ್ ಭಾಳ ಕ್ಲೋಸ್ ಫೈಟ್ ಇರ್ತಿತ್ತು, ಯಾಕೆ ಬೇಕಾದ್ರೂ ಆಗ್ತಾಯಿತ್ತು. ಬಟ್ ನಮ್ಮಲ್ಲಿ ನಾವು ಪುಟ್ಟರಾಜ್ ಅವ್ರು ನಿಲ್ಲಿಸಬೇಕು ಅನ್ನೋದು ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ಕೊಂಡಿದ್ದು. ಓಕೆ. ಬಟ್ ಸ್ವಲ್ಪ ಅಲ್ಲಿ ಕೆಲವು ಡಿಫ್ರೆನ್ಸ್ಗಳು ಇದ್ದಿದ್ದರಿಂದ ಆಮೇಲೆ ಜನಗಳಲ್ಲಿ ಅದು ಏನೋ ಗೊತ್ತಿಲ್ಲ, ಸ್ಪಾಂಟೇನಿಯಸ್ ಆಗಿ ಈ ಬಾರಿ ಕುಮಾರಣ್ಣ ನಿಲ್ಲಬೇಕು ಅನ್ನೋದು ಒಂದು ರೀತಿ ಜನಗಳಲ್ಲೇ ಸ್ಪಾಂಟೇನಿಯಸ್ ಆಗಿ ಪ್ರಚಾರ ಶುರುವಾಗ್ಬಿಡ್ತು. ಇದು ಅಲ್ಟಿಮೇಟ್ಲಿ ನಾನು ತೀರ್ಮಾನ ಮಾಡಬೇಕಾದ ಅನಿವಾರ್ಯತೆ ಬಂತು. ಬಟ್ ನಂಗೆ ಸುಮಾರು ಜನ ಹೇಳಿದ್ದಿಲ್ಲ ನಿಖಿಲ್ರನ್ನೇ ನಿಲ್ಲಿಸ್ತಾರೆ ಫೈನಲಿ, ನೋಡ್ತಾ ಇರಬೇಕು. ಅದು ಭಾಳ ಜನಕ್ಕೆ ಅದಿತ್ತು ನಿಖಿಲ್ ನಿಲ್ಲಿಸ್ತೀವಿ ಅಂತ. ಬಟ್ ನಿಖಿಲ್ ಆ್ಯಕ್ಚುಲಿ 4-5 ತಿಂಗಳಿಂದ ನಾನು ಒಂದ್ಸಲ ಅಡ್ವೈಸ್ ಮಾಡಿದೆ ಅವನಿಗೆ, ನೋಡು ನಿಲ್ಲಲ್ಲ ಅನ್ನೋದು ಹೇಳ್ಬೇಡಪ್ಪ, ಆಗ ಚುನಾವಣೆ ಬರಲ್ಲ, ಟೈಮ್ ಯಾವ ಥರ ಬೇಕಾದ್ರೂ ರೈಪ್ ಆಗುತ್ತೆ. ಲಾಸ್ಟ್ ಟೈಮ್ ನೀವು ಮಂಡ್ಯದಲ್ಲಿ ನಿಲ್ಲೋದಕ್ಕೆ ಸ್ನೇಹಿತರುಗಳೆಲ್ಲ ಹಿಂಸೆ ಕೊಟ್ಟರು ಅಂತೇಳಿ ನಿಂತ್ಕೊಂಡೆ. ಅವತ್ತು ನಾನು ನಿಲ್ಲಬೇಡ ಅಂದಿದ್ದೆ, ಬಟ್ ಕಾರ್ಯಕರ್ತರಿಗೋಸ್ಕರ ತಲೆ ಕೊಟ್ಟೆ ಹೋಗಿ. ಅವತ್ತು ನಿನಗೆಲ್ಲ ಅವಕಾಶ ಇದ್ದಿದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಪೊಲಿಟಿಕಲಿ ಡ್ಯಾಮೇಜ್ ಆಗಿದ್ದು ಬೇರೆ, ಅವತ್ತು ನಿಂತ್ಕೊಂಡೆ. ಈಗ ಚುನಾವಣೆ ಗೆಲ್ಲಕ್ಕೆ ಅವಕಾಶ ಇದೆ ಅಂದಾಗ ಬೇಡ ಅಂತ ಯಾಕಂತೆ ಜನ ತೀರ್ಮಾನ ಮಾಡ್ಕೊಂಡು ಬೇಡ ಅನ್ನೋದು ಹೇಳಬೇಡ ಅಂತ 4 ತಿಂಗಳಿಂದ ಹೇಳ್ಕೊಂಬಂದೆ. ನಾನು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಒಂದು ಸಲ ಅಲ್ಲೋದೆ, ಮತ್ತು ರಾಮನಗರಕ್ಕೆ ಬಂದೆ, ಮತ್ತು ಇಲ್ಲೋದ್ರೆ ಪಬ್ಲಿಕ್ಕಲ್ಲಿ ನನ್ನ ಇಮೇಜ್ ಹಾಳಾಗುತ್ತೆ. ಒಂದು 4 ವರ್ಷ ಕಾಯ್ತೀನಿ, ನನಗದೇನು ಆ ಥರ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರು ಕೇಳಿಲ್ಲ ಈ ಸಲ ಅಂತೂ. ಬಹುಶಃ ಇನ್ಯಾರಿಗೂ ಆ ಥರ ಪ್ರೆಷರ್ ಇದ್ದರೆ ಹೊಟ್ಟೋಗ್ಬಿಡೋರು ನಿಂತ್ಕೊಳ್ಳೋರು. ಅಲ್ಲ ಸರಿ, ಚನ್ನಪಟ್ಟಣ ಬೈ ಎಲೆಕ್ಷನ್ ತಿಂಕೇ ಮಾಡಿಲ್ಲ ನಾವು, ಅವನು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ, ನಾವು ಅದು ಚನ್ನಪಟ್ಟಣದ್ದು ಏನು ಅನ್ನೋದು ಥಿಂಕ್ ಮಾಡಲಿಲ್ಲ. ಯಾಕಂದರೆ ಇಲ್ಲಿ ಕಾರ್ಯಕರ್ತರ ಪ್ರೆಷರ್ಗೆ ಪಕ್ಷನ ಉಳಿಸ್ಕೊಳ್ಳದೆ ಇದ್ರೆ ಮಂಡ್ಯದಲ್ಲಿ ಫ್ಯೂಚರ್ ನಮ್ಮ ಪಾರ್ಟಿ ಭವಿಷ್ಯ ಏನು ಅನ್ನೋದು ಒಂದೇ ನಮ್ಮ ಮುಂದೆ ಇದ್ದಿದ್ದು. ಅದರಿಂದ ಚನ್ನಪಟ್ಟಣದ ಕಾರ್ಯಕರ್ತರನ್ನು ಕನ್ವಿನ್ಸ್ ಮಾಡಿ ಇಲ್ಲಿ ಅರ್ಜಿ ಹಾಕಬೇಕಾಯ್ತು, ಪಕ್ಷನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ. ಇಲ್ಲದೇ ನನಗೆ ಸಲ ಎಲ್ಲೂ ನಿಲ್ಲಬೇಕು ಅನ್ನೋದು ಇರಲಿಲ್ಲ, ನಾನು ಮೆಂಟಲಿ ಪ್ರಿಪೇರು ಆಗಿರಲಿಲ್ಲ ನಿಲ್ಲಬೇಕು ಅಂತ. ಅಮಿತ್ ಶಾನೇ ಫೋರ್ಸ್ ಮಾಡಿದ್ರು ಅಂತ. ಅಲ್ಲ, ಡೆಲ್ಲಿನಲ್ಲಿ ಇಲ್ಲಾರೆ ನೀವು ನಿಲ್ಲಬೇಕು ಅನ್ನೋದನ್ನು ಅವ್ರು ಪ್ರೆಷರ್ ಹಾಕಿದ್ದು ನಿಜ, ನೀವೇ ನಿಲ್ಲಬೇಕು ಅಂತ. ಬಟ್ ಕೆಲವರು BJPನಲ್ಲೂ ಇದ್ದಂಥ ಕೆಲವು ಹೈಕಮಾಂಡ್ ಲೀಡರ್ಗಳು ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಲ್ಲಬೇಕಾಗತ್ತೆ, ಇಬ್ಬರು ನಿಲ್ಲಲ್ಲ ಅನ್ನೋದನ್ನು ಹೇಳಬೇಡಿ ಅಂತ ಅನ್ನೋದನ್ನ ಸ್ವಲ್ಪ ಅಡ್ವೈಸ್ ಮಾಡ್ತಿದ್ರು ನನಗೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಲ್ಲೇಬೇಕು, ಯಾಕೆಂದರೆ ಮೆಸೇಜು ನೀವಿಬ್ಬರಲ್ಲಿ ಒಬ್ಬರು ನಿಂತಾಗ ನಿಮ್ಮ ಸಮಾಜದ್ದು ಒಂದು ಹೊರಗಡೆ ಒಂದು ಇಮೇಜ್ಗೆ ಏನಾಗುತ್ತೆ, ನಮ್ಮ ಪಾರ್ಟಿಗೂ ಅನುಕೂಲ ಆಗುತ್ತೆ ಅನ್ನೋದನ್ನ ನನಗೆ ಅಡ್ವೈಸ್ ಮಾಡಿದ್ದೆ. ಪ್ರಜ್ವಲ್ ಬೇಡ ಅಂತೇನೋ ಅಮಿತ್ ಶಾ ಹೇಳಿದ್ರು ಒಂದು ಸುದ್ದಿ ಸರ್. BJPನಲ್ಲಿ ಈ ಸಲ ಚೇಂಜ್ ಮಾಡೋದು ಒಳ್ಳೆಯದು ಕ್ಯಾಂಡಿಡೇಟ್ನ ಅನ್ನೋದು BJPಯಿಂದ ಪ್ರೆಷರ್ ಇದ್ದಿದ್ದು ನಿಜ. ಓಕೆ. ಬಟ್ ಫಾದರು ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. BJP ಸರ್ಕಲಲ್ಲಿ ಒಂದು 2-3 ಬಾರಿ ಭೇಟಿ ಮಾಡಿದಾಗ್ಲೂ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಒಂದು. ಅಂದರೆ ಅವ್ರ ಪಾಪ ಹೈಕಮಾಂಡು ಪ್ರೆಷರ್ ಏನು ಹಾಕಲಿಲ್ಲ ನಮಗೆ. ಸಜೆಷನ್ ಇಲ್ಲಿ ಲೋಕಲ್ ಲೀಡರ್ಗಳದ್ದು ಬೇರೆ, ಅವರು ಈ ಥರ ಹೇಳ್ತಾರೆ, ಸ್ವಲ್ಪ ನೋಡಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವರು
ಓಕೆ ಓಕೆ ಬಟ್ ಫಾದರ್ ಇಲ್ಲ, ಡೋಂಟ್ ವರಿ, ವಿ ಇಲ್ಲ ಕಂಫರ್ಟಬಲಿ ಗೋಯಿಂಗ್ ಟು ವಿನ್ ಆಗ್ತಿಲ್ಲ, ಐ ವಿಲ್ ಟೇಕ್ ಕೇರ್ ಅಂತ ಹೇಳಿ ಹಾಂ ಹಾಂ ಅವರೇ ತೀರ್ಮಾನ ತಗೊಂಡ್ರು. ಬಟ್ ಸ್ಟಾರ್ಟಿಂಗ್ನಲ್ಲಿ ನೀವು ಹೇಳಿದಾಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಬಟ್ ನಾನು ಒಂದು ಬಾರಿ ಹೋಗಿದ್ದು ನಮ್ಮ ತಂದೆಯವರಿಗೆ ಪ್ರತಿನಿತ್ಯ ಹೋಗಿ ಹಲವಾರು ಹಳ್ಳಿಗಳಲ್ಲಿ ಜನಗಳ ಜೊತೆ ಕೂತು ಚರ್ಚೆ ಮಾಡಿದಾಗ ಬದಲಾವಣೆ ಅಂತೂ ಆಗಿದೆ. ದೇವೇಗೌಡರ ಹೈಯೆಸ್ಟ್ ವಿಸಿಟ್ ಹಾಸನ ಬಿಟ್ಟರೆ ತುಮಕೂರೇ. ತುಮಕೂರು ಅವೆರಡೇ. ಅದೇನು ತುಮಕೂರು ಈ ಮಾಜಿ ಶಿಷ್ಯ ಅಂತನಾ? ತುಮಕೂರು ಆ್ಯಕ್ಚುಲಿ ಸೋಮಣ್ಣ ಅವರಿಗೆ ಹಾಂ ಅವ್ರನ್ನ ಕಾಂಗ್ರೆಸ್ಸಿಗೆ ಎಳಿಬೇಕು ಅಂತೇಳಿ ಕಾಂಗ್ರೆಸ್ಸಲ್ಲಿ ಹೌದು, ತುಂಬ ನಡೀತು, ಪ್ರಯತ್ನ ಆಯಿತು ಈ ವಿಧಾನಸಭೆ ನಡೆಸಿದ್ರು. ಹಾಂ ಅದು ಅದರ ಮೇಲೆ ದೊಡ್ಡವರು ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದು, ನನ್ನ ಹತ್ರ ಬಂದು ಮಾತಾಡಿದ್ದು, ನಾವೇ ಅವ್ರಿಗೆ ಅಡ್ವೈಸ್ ಮಾಡೋದು, ಇಲ್ಲ ತುಮಕೂರು ಟ್ರೈ ಮಾಡೋಣ, ಹಾಂ 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 ಅನುಕೂಲ ಆಗುತ್ತೆ, ನಮ್ಮ ಎರಡು ಪಾರ್ಟಿ ಒಟ್ಟಾಗಿ ಸೇರಿ ಪ್ಲ್ಯಾನ್ ಮಾಡಿದೆ, ದುಡ್ಕೋದು ಬೇಡ ಅಂತೇಳಿ ಓಕೆ ಸ್ವಲ್ಪ ನಾವೇ ಅಡ್ವೈಸ್ ಮಾಡೋದು. ಅದರ ಮೇಲೆ ನಾವು ಪರ್ಸನಲಿ ನಮ್ಮನ್ನು ನಂಬಿ ನಿಂತಿರೋದ್ರಿಂದ ಸಮಸ್ಯೆ ಆಗಬಾರ್ದು ಅನ್ನೋ ದೇವೇಗೌಡರಿಗೂ ನಮಗೂ ಅಷ್ಟೇ. ಅದಕ್ಕೆ ನಾನೀಗ 5 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೇನಿದೆ, ಹ್ಞೂ 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 ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ಮತ್ತು ಬಿಸಿಲಿನಲ್ಲೂ 45,000 ಜನ ಸೇರಿದ್ದು ತುರುವೇಕೆರೆನಲ್ಲಿ. ಅಲ್ಲೇನು ಯಾವ ಶಾಮಿಯಾನ ಇಲ್ಲ, ಏನಿಲ್ಲ. ಒಂದು ರೋಡ್ ಶೋ ಬಹುಶಃ ಒಂದು 3-4 ಕಿಲೋಮೀಟ್ರ್ ಇತ್ತು. ಭಾಳ ಅದ್ಭುತವಾದ ರೋಡ್ ಶೋ ಆಯಿತು. ಕೋಲಾರ ಇವು ಕಾಂಗ್ರೆಸ್ನವ್ರು ಮಾಡ್ಕೊಂಡಿದ್ದು ಗೊಂದಲನೇ ನಿಮ್ಗೆ ಲಾಭ ತರ? ಅದು ಲಾಭ ಇದೆ. ಕಾಂಗ್ರೆಸ್ನವ್ರದ್ದು ಅವರಲ್ಲಿ ಡಿಫ್ರೆನ್ಸ್ಗಳು ಶುರುವಾಗಿತ್ತು. ಹೌದು. ಅದ್ರ ಜೊತೆಗೆ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಅನುಕಂಪನೂ ಇದೆ. ಒಂದು ಸ್ವಲ್ಪ ಸಾಫ್ಟ್ ನೇಚರು, ಪ್ಲಸ್ 2 ಬಾರಿ ಚುನಾವಣೆಯಲ್ಲಿ ಸೋತಿದ್ರು ಸಣ್ಣ ಸ್ಮಾಲ್ ಮಾರ್ಜಿನಲ್ಲಿ. ಅದು ಜನಗಳಲ್ಲಿ ಒಂದು ರೀತಿಯಲ್ಲಿ ಇಲ್ಲಪ್ಪ ಅವ್ನು ಗೆಲ್ಲಿಸ್ಬೇಕು ಅನ್ನೋದು. 750ರಲ್ಲಿ ನಾವು ಸೋತಿದ್ವು ಅನ್ಸುತ್ತೆ. ಒಂದ್ಸಲ 1,500 ಸೋತಿದ್ದು. ಹೌದು. ಅದರಿಂದ ಒಂದು ಅನುಕಂಪ ಇದೆ, ಒಂದು ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ ಕೋಲಾರದಲ್ಲಿ. ಕಾಂಗ್ರೆಸ್ ಇನ್ನೂ ಅಲ್ಲಿ ಹೊಂದಾಣಿಕೆ ಆಗಿಲ್ಲ ಒಬ್ರಿಗೊಬ್ಬರಿಗೆ. ಈಗ ಕಾರ್ಯಕರ್ತರ ಲೆವೆಲಲ್ಲಿ ಕಂಫರ್ಟ್ ಬಂದಿದೆ ಅಂತ ಅನ್ಸುತ್ತೆ ಸರ್? ಇಲ್ಲ, ಎಲ್ಲ ಕಡೆ ಕಾರ್ಯಕರ್ತರ ಲೆವೆಲ್ನಲ್ಲಿ ಸಮಸ್ಯೆ ಇಲ್ಲ. ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತೀವಿ, ಖುಷಿ ಇದೆ ಕಾರ್ಯಕರ್ತರಲ್ಲಿ. ಕೆಲವು 1-2-3 ಕ್ಷೇತ್ರದಲ್ಲಿ ಲೀಡ್ರ್ಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ, ಅಥವಾ ಏನು ದೊಡ್ಡ ಮೇಜರ್ ಹರಳಿಸಿಲ್ಲ, ಓಕೆ, ಸಣ್ಣ ಪುಟ್ಟ ಒಂದು ಬಿಕರಿಂಗ್ಸ್ ಇದೆ. ಬಟ್ ಅದು ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಅಂತಕ್ಕಂಥದ್ದೇನಿಲ್ಲ, ಆಧಾರದ ಏನಿಲ್ಲ. ಅಲ್ಟಿಮೇಟ್ಲಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಲೋಪ ಏನೇ ಇದ್ದರು ಅವರಲ್ಲಿ ಇಲ್ಲ, ನಾವು ನರೇಂದ್ರ ಮೋದಿ PM ಆಗಬೇಕಪ್ಪ, ನಮ್ಮದೇನೇ ಇರಲಿ, ನರೇಂದ್ರ ಮೋದಿಗೋಸ್ಕರವಾಗಿ ನಾವು ಸರಿ ಮಾಡ್ಕೊಳ್ಳೋಣ ಅನ್ನೋದು ಎಲ್ಲರಲ್ಲೂ ಆ ಒಂದು ವಾತಾವರಣ ಇದೆ. ಬಟ್ ಕೆಲವ್ರು ಹೇಳ್ತಾರೆ ಮೋದಿ ಸಲುವಾಗಿ BJP ಓಟು JDSಗೆ ಶಿಫ್ಟ್ ಆಗುತ್ತೆ 3 ಕಾನ್ಸ್ಟಿಟ್ಯೂನ್ಸಿಲಿ, ಉಳಿದಿದ ಕಡೆ JDS ಓಟ್ ಎಷ್ಟು BJPಗೆ ಬರ್ತಾವೆ ನೋಡಿ. ಇಲ್ಲ, 100% ಬರುತ್ತೆ. ನೀವು ಈಗ ನಮ್ಮ ಬೆಂಗಳೂರು ರೂರಲ್ಲೇ ನಿಮಗೆ 100% ಈಗ JDS ಓಟೇ ಮೇಜರ್. ಈಗ ಈ ರೂರಲ್ ಬಿಡಿ, ದೇವೇಗೌಡರ ಅಳಿಯ ಅಂತ ಹೋಗುತ್ತೆ, ಅದು ಅದು ಒಂದು ಭಾಗ, ಅದು ಒಂದು ಭಾಗ. ಈಗ ಅಮಿತ್ ಶಾ ಅವ್ರ ಹತ್ರ ಹೇಳಿದ್ರಂತ 12 ಕ್ಷೇತ್ರದಲ್ಲಿ ಮೈಸೂರಲ್ಲಿ ಇವತ್ತು ಯದುವೀರೇನು ನಿಂತಿದ್ದಾರೆ, ಅಲ್ಲೂ ಸಹ ಮೇಜರ್ ನಮ್ಮದೇನೆ. ಇವರು ಒಕ್ಕಲಿಗರು ತಪ್ಪಿಸ್ಬಿಟ್ಟು ಇವತ್ತು ಯದುವೀರ್ ಕೊಟ್ಬಿಟ್ರು ಅಂತ ಹೇಳಿ ಅಪ್ರಚಾರ ಮಾಡ್ತಿದ್ದಾರೆ. ಒಕ್ಕಲಿಗರು ಓಟ್ ಡಿವೈಡ್ ಮಾಡಬೇಕು ಅಂತ. ಅದು ಅವ್ರು ಏನು ಮಾಡಿದ್ರು ಸಾಧ್ಯ ಇಲ್ಲ. ದೆನ್ ತುಮಕೂರಿಗೆ ಬನ್ನಿ. ತುಮಕೂರಿನಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ JDS ತಗೊಂಡಿದ್ದು 4,60,000 ಓಟ್ ತಗೊಂಡಿರೋದು ಪಾರ್ಲಿಮೆಂಟ್ಗೆ. ಅಸೆಂಬ್ಲಿ ಚುನಾವಣೆಯಲ್ಲಿ 4,20,000 ಕಾಂಗ್ರೆಸ್ಸು. ದೆನ್ BJP 4 ಲಕ್ಷ ತಗೊಂಡಿದೆ. ಈಗ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸೋಮಣ್ಣ ಗೆಲ್ಲೋದು ಕಷ್ಟ ಅಂತಿದಾರಲ್ಲ, ಕನಿಷ್ಠ 2-3 ಲಕ್ಷ ಲೀಡಲ್ಲಿ ಗೆಲ್ತಾರೆ. 2 ಲಕ್ಷ 3 ಲಕ್ಷ. ಅದು JDS ಓಟ್ ಟರ್ನ್ ಆಗೋದ್ರಿಂದ ಅವ್ರು ಆ ಮಟ್ಟಿಗೆ ಲೀಡ್ ತಗೊಳ್ಳೋ ಸಾಧ್ಯ, ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಈಗ ನೆಲಮಂಗಲ ಎಲ್ಲ ಕಡೆ ಏನು ಚೆಕ್ ಮಾಡ್ಕೊಳ್ಳೋಣ. ಅವರು ಸುವರ್ಣ ಚಾನಲ್ನರಪ್ಪ, ಅಲ್ಲಿ ಹಿಂದ್ಗಡೆ ಕಾರ್ ಚೆಕ್ ಮಾಡ್ಕ, ಸುವರ್ಣ ಚಾನಲ್ನವರು. ನಮಸ್ಕಾರ, ಚೆನ್ನಾಗಿದೆ ಡ್ಯೂಟಿ ಅವರು ಚೆನ್ನಾಗಿ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಣ್ಣ? ಊಟ ಆಯ್ತಣ್ಣ? ಊಟ ಆಯ್ತಾ? ಹಾಂ, ಅಜಿತ್ ಅವರು. ಇದು ತೊಂದರೆ ಇಲ್ಲ ಹಾಂ, ಬರ್ತೀನಿ. ಓಕೆ ಬ್ರದರ್, ನೋಡಿದ್ರ ಬರ್ತೀನಿ. ಬಟ್ ಈ ಸಲ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇರೋದಕ್ಕೆ ನೀವು ಸಂಪನ್ಮೂಲದೊಂದು ಸಮಸ್ಯೆ ಆಗುತ್ತಲ್ವ? ಸ್ವಲ್ಪ BJP ನಮಗೆ ಇಬ್ಬರಿಗೂ ಸಂಪನ್ಮೂಲದ ಕೊರತೆ ಇದೆ. BJP ಅಂದರೆ BJPನಲ್ಲೂ
ಯಾವುದೇ ಕ್ಯಾಂಡಿಡೇಟ್ಗೂ ದೊಡ್ಡ ಮಟ್ಟದಲ್ಲಿ ಏನು ಸರ್ ಡೆಲ್ಲಿಯಿಂದ ಬಿಜೆಪಿ ಸಂಪನ್ಮೂಲದ ಕೊರತೆ ಅಂದ್ಬಿಟ್ರೆ ಅಂದ್ರೆ ಹೈಯೆಸ್ಟ್ ಇಲ್ಲ ನನಗೆ ಎಲೆಕ್ಷನ್ ಬಾಂಡ್ ಹೈಯೆಸ್ಟ್ ತಗೊಂಡಿದ್ದಾರೆ ಅವರು. ಇದು ಎಲೆಕ್ಷನ್ ಬಾಂಡ್ ತಗೊಂಡಿದ್ದಾರೆ, ಹಾಂ ಅದು ಬಾಂಡ್ ತಗೊಂಡಿರೋದು ಬೇರೆ. ಹಾಂ ಬಟ್ ಇಲ್ಲಿ ಬಾಂಡ್ದು ಒಂದು ಅವರು ಅಕೌಂಟಿಗೆ ಬಂದಿರೋದ್ರಿಂದ ಚರ್ಚೆ ಮಾಡ್ತಿದ್ದೀವಿ. ಹೌದು. ಬಾಂಡಿಂದ ಬಾಂಡ್ ಎಲೆಕ್ಷನ್ ಬಾಂಡಿಂದ ಬರೋ ದುಡ್ಡಲ್ಲಿ ಚುನಾವಣೆ ಯಾವ ಪಕ್ಷಗಳು ನಡೆಸೋಕ್ಕಾಗಲ್ಲ. ಬಟ್ ನಾನು ಓಟಿಗಿಂತ ಇಷ್ಟೊಂದು ಕೊಡೋದು ಲೋಕಲ್ ಬಾಡಿ ವಿಧಾನಸಭಾ ತನಕ ನೋಡಿದ್ದೆ. ಈ ಸಲ ಲೋಕಸಭಾ ಪಾರ್ಲಿಮೆಂಟಲ್ಲೂ ಇವತ್ತು ಕೊಡಬೇಕಾದ ಸರ್ ಪಾರ್ಲಿಮೆಂಟಲ್ಲಿ ನಾ ಫಸ್ಟ್ ಟೈಮ್ ಕೇಳ್ತಿರೋದು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಓಟಿಗಿಂತ ಈಗ ನೀವು ಪಾರ್ಲಿಮೆಂಟು, ಅಸೆಂಬ್ಲಿ, ಪಂಚಾಯತಿ ಚುನಾವಣೆ ಪ್ರಶ್ನೆ ಇಲ್ಲ, ಎಲ್ಲದರಲ್ಲೂ ಕೊಡಲೇಬೇಕು. ಈ ಥರ ಆದರೆ ಸಿಸ್ಟಮ್ಮು ಬಹುಶಃ ಮುಂದಕ್ಕೆ ಭಾಳ ಕಷ್ಟ ಇದೆ. ಈಗ ಕೆಲವು ಕ್ಷೇತ್ರಗಳಲ್ಲಿ ಗೆದ್ಕೊಂಬಂದಿರೋದು ಹೇಳಬೇಕು ಅನ್ನೋದ್ರೆ ಲಾಟ್ರಿ ದಂಧೆ, ಬೆಟ್ಟಿಂಗ್ ದಂಧೆ, ಕ್ರಿಕೆಟ್ದು ಬೆಟ್ಟಿಂಗ್ಗಳಲ್ಲಿ ಹಲವಾರು ಕುಟುಂಬಗಳು ಬೀದಿ ತಂದು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಅವ್ರು ಬಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಜನಗಳು ಹಂಗೆ ಆಗವ್ರೆ. ಹೌದು ಹೌದು ನಾನು ನೋಡೋದಂಗೆ ಬೇಜಾರು ಮಾಡ್ಕೊಳ್ಳಲ್ಲ. ಯೂತ್ಸು ನಮಗೆ ದುಡ್ಡು ತಂದು ಕೊಡ್ತಾನಪ್ಪ ಅಂತೇಳಿ ಓಡೋಣ. ಆಮೇಲೆ ಜನ ಮಾತಾಡ್ಕೋತಾರೆ ಅವನೇನು ದುಡ್ದಿದ್ದು ನಾನು ಎಷ್ಟೋ ಜನ ಅಂತ ಚುನಾವಣೆ ಆದಮೇಲೆ ಬಂದು ನನ್ನ ಹತ್ರ ಅವ್ರು ನೋವು ಹೇಳ್ಕೊಳ್ಳೋದಿದೆಯಲ್ಲ, ನಾನೇ ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು ಇವ್ರು ನಿಲ್ಲಿಸ್ಬೇಕಾಗಿದ್ದ, ಇವ್ರನ್ನ ನಾವು ಬೀದಿಗೆ ತಂದು ಇವ್ರು ಮನೆ ಹಾಳು ಮಾಡೋದಲ್ಲಪ್ಪ ಅಂತ ನನಗೇ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಸಿಸ್ಟಮ್ ಆಗೋಗಿದೆ. ಇದನ್ನು ಸರಿಯಾದ ರೀತಿ ಡಿಸಿಷನ್ ತಗೊಂಡು ಯಾರಾದ್ರೂ ಸರಿಪಡಿಸದೆ ಹೋದರೆ ಮುಂದಕ್ಕೆ ಈ ಚುನಾವಣೆ ಸಿಸ್ಟಮ್ಗೆ ಭವಿಷ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಕಷ್ಟ ಇದೆ. ಈ ನಮಗೆ ಉಪೇಂದ್ರ ಅವರು ಒಂದು ಇಂಟರ್ವ್ಯೂಗೆ ಬಂದಿದ್ರು. ಅವರೊಂದು ಲಾಜಿಕಲ್ ಪಾಯಿಂಟ್ ಹೇಳಿದ್ರು ನನಗೆ. ಒಬ್ಬ ಕ್ಯಾಂಡಿಡೇಟ್ 100 ಕೋಟಿ ಖರ್ಚು ಮಾಡ್ತಾನೆ ಎಲೆಕ್ಷನ್ಗೆ ಅಂದರೆ ಅದೇ 100 ಕೋಟಿ ಬ್ಯಾಂಕಲ್ಲಿ ಇಟ್ಟಿದ್ರೆ ಅವನಿಗೆ ಒಂದು 70-75 ತಿಂಗಳ ಬಡ್ಡಿ ಬರ್ತಿತ್ತು. ಆರಾಮಾಗಿರ್ಬೋದು. ತಿಂಗಳಿಗೆ 70-70. ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂದ್ರೆ ಅಷ್ಟೇ ಪೊಲಿಟಿಕ್ಸ್ಗೆ ಹಾಕ್ತಾನೆ ಅವನು, ಇಲ್ಲದೇ ಇದ್ರೆ ಯಾಕೆ ಹಾಕ್ತಾನೆ ಅವನು? ಅಯ್ಯೋ ಹೌದು, 100%. ಬಟ್ ಎಲ್ಲರೂ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಚುನಾವಣೆಗೆ ನಿಂತ ಮೇಲೆ ಗೆಲ್ಲಬೇಕು ಅನ್ನೋ ಹುಚ್ಚು, ಸ್ಟೇಟ್ ಗೆಲ್ಲಬೇಕು ಅಂತ ಹೇಳಿ ನಿಂತು ಬಿಟ್ಟಿರ್ತಾರೆ. ಅಯ್ಯೋ ಇನ್ನೊಂದು 2 ಕೋಟಿ ಚುನಾವಣೆಯಲ್ಲಿ ಸೋತಾಗ ಖರ್ಚು ಮಾಡಿದ್ರೆ ಗೆಲ್ತಿದ್ನಲ್ಲಪ್ಪ ಅಂತ ಅವತ್ತು ರಿಪೆಂಟ್ ಮಾಡ್ಕೊಳ್ಳೋದಕ್ಕೆ ಹೋದ್ರೋಯ್ತು ಅಂತೇಳಿ ಇವತ್ತು ಹಲವಾರು ರೀತಿಯಲ್ಲಿ ಖರ್ಚು ಮಾಡಿಬಿಡ್ತಾರೆ, ಸಾಲ ಸೋಲ ಮಾಡ್ಕೋದು. ನಿಮ್ಗೆ ಹೇಳಬೇಕು ಅನ್ನೋದಾದರೆ 100ಕ್ಕೆ 50-60% ಅವರೆಲ್ಲ ಸಾಲಗಾರರೇ ಆಗೋದು. ಬಟ್ ಇಂಥದ್ದು ಕರ್ನಾಟಕದಲ್ಲೇ ಜಾಸ್ತಿ ಸರ್. ನಾನು ಈ ನಾರ್ತ್ ಇಂಡಿಯಾ ಇಲ್ಲಿ ನಮ್ಮ ಸದರ್ನ್ ಇಂಡಿಯಾ, ಅದೇ ಸೌತ್ ಇಂಡಿಯಾದಲ್ಲಿ ಜಾಸ್ತಿ. ಸೌತ್ ಇಂಡಿಯಾ ಕಡೆ ಅದಲ್ಲಿ ಬೆಳೆಸ್ಬಿಟ್ಟಿದ್ದೀವಿ. ಈಗ ಯಾವ ರಾಜ್ಯಕ್ಕೆ ಹೋಗಿ ಈ ಸಿಸ್ಟಮ್ ಬಂದುಬಿಡ್ತು. ಈಗ ಅದೇ ಉತ್ತರ ಇಂಡಿಯಾದಲ್ಲಿ ಇಷ್ಟು ಖರ್ಚಿಲ್ಲ. ಅಲ್ಲಿ ಯಾವುದೋ ನಮ್ಮ BJP ಬಂದ ಮೇಲೆ ಆ್ಯಕ್ಚುಲಿ ರಾಮಂದು ಮತ್ತು ಹಿಂದುತ್ವ ಇದೆಲ್ಲ ತಗೊಂಡ ಮೇಲೆ ಒಂದು ಸೆಂಟಿಮೆಂಟಲ್ಲಿ ದುಡ್ಡಿಂದ ಕೆಲವು ರಾಜಕಾರಣ ನಡೀತಿದೆ. ನಾನು ಗುಜರಾತ್ MLA ಒಬ್ಬರು ಸಿಕ್ಕಿದ್ರು. ಅವ್ರ ಕಡೆ 1 ಕೋಟಿ ಖರ್ಚು ಮಾಡ್ರೆ ಹೈರಾಣ ಬಿಡ್ತಾರೆ. 1 ಕೋಟಿ ಖರ್ಚಾದಂತಾರೆ. ಸತ್ಯ. ನಾವೀಗ ಅದನ್ನೇ ಎಲ್ಲರೂ ಮಾತಾಡೋದು. ಅಯ್ಯೋ ಉತ್ತರ ಇಂಡಿಯಾನೇ ಸರಿಯಪ್ಪ, ಇಲ್ಲೇ ನಾವು ಮನೆ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅಂತ. ಈಗ ನೀವು ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟಿರೋದು ಸುಮ್ಮನೆ ಅಂದಾಜು ನೀವು ಲೆಕ್ಕ ಹಾಕೊಳ್ಳಿ. ಈಗ 28 ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ, ಈಗ ಮಂಡ್ಯದಲ್ಲಿ ಯಾವ ಆಧಾರದ ಮೇಲೆ ಟಿಕೆಟ್ ಕೊಟ್ಟರು ಮಂಡ್ಯ ಅಭ್ಯರ್ಥಿ, ಇವತ್ತು ಅವನ ಬ್ಯಾಕ್ಗ್ರೌಂಡ್ ತಗೊಂಡ್ಬಿಟ್ರೆ ನಿಮಗೆ, ಯಾಕೆಂದರೆ ಎಲ್ಲ ಪಕ್ಷಗಳಿಂದಲೂ ಅವ್ರು ಬೆನಿಫಿಟ್ ತಗೋತಾರೆ. ಇವತ್ತು ಅಂಥವರೆಲ್ಲ ರಾಜಕಾರಣಿಗೆ ಬಂದುಬಿಟ್ರೆ ಸಿಸ್ಟಮ್ ನಾವು ಎಲ್ಲಿ ತಗೊಂಡೋಗ್ತೀವಿ? ನಾನು ಅದೇ ಕೇಳಿದೆ, 14 ಜನ ಫ್ಯಾಮಿಲಿಯವ್ರಿಗೆ ಕೊಟ್ಟುಬಿಟ್ಟಿದ್ದೀರಲ್ಲ ಟಿಕೆಟು. ಅವರು ಫ್ಯಾಮಿಲಿಲಿ ಕೊಟ್ಟಿರೋದು 6 ಜನ ಮಕ್ಕಳಿಗೆ, ದುಡ್ಡಿದವ್ರಿಗೆ ಕೊಟ್ಟಿರೋದೆ. ಅದೇ ಆ ಫ್ಯಾಮಿಲಿ ಬಡತನದಲ್ಲಿ ಗೆದ್ದವರಲ್ಲ MLAಗಳು ಆನೆಸ್ಟಾಗಿ, ಅವ್ರ ಮಕ್ಳಿಗೇನು ಕೊಡಲ್ಲ. ನೀವು ತೆಗೆದುಬಿಟ್ಟು ಅವ್ರ ಬ್ಯಾಕ್ಗ್ರೌಂಡೆಲ್ಲ ನೋಡಿ, ಅವ್ರು ಕನಿಷ್ಠ ಒಂದು 100 ಕೋಟಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಾಕ್ತಾರೆ. ಅಂಥವ್ರು ನೀವು ಕ್ಯಾಂಡಿಡೇಟ್ ಮಾಡಿರೋದು ಕಾಂಗ್ರೆಸ್ಸಲ್ಲಿ. ಈಗ ನೀವು ಚಿಕ್ಕಬಳ್ಳಾಪುರದ ಕ್ಯಾಂಡಿಡೇಟು, ಈಗ ಅವ್ರ ದುಡ್ಡಿಗೇನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊತಾರೆ. 280 ಕೋಟಿಯನ್ನು ಡಿಕ್ಲೇರ್ ಮಾಡಿತ್ತು. ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ಈಗ ನಿಮಗೆ ದಾವಣಗೆರೆದೇ ಇರ್ಬೋದು, ಅವ್ರಿಗೇನು ದುಡ್ಡಿಗೇನು ಸಮಸ್ಯೆ ಇಲ್ಲ. ಇದು ಒಂದೊಂದೇ ಲೆಕ್ಕ ಹಾಕೊಂಡು ಹೋದರೆ, ಈಗ ಬೆಳಗಾವಿಯಲ್ಲಿ 2 ಕ್ಯಾಂಡಿಡೇಟ್ ಮಾಡೋರೆ ಕಾಂಗ್ರೆಸ್ಸಿಂದ, ಅವರಿಬ್ಬರಿಗೆ ದುಡ್ಡಿಗೆ ಲೆಕ್ಕವೇ ಇಲ್ಲ. ಸ್ಕೈ ಇಸ್ ದ ಲಿಮಿಟು. ಈಗ ಬಿಜಾಪುರದಲ್ಲೂ ಮಂತ್ರಿ ಮಗಳನ್ನ ತಗೊಂಡೋಗಿ ಅಲ್ಲಿ ಹಾಕಿದ್ದೀರಿ, ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್. ಸುಮ್ಮನೆ ಇವೆಲ್ಲ ಚರ್ಚೆ ಮಾಡ್ತಾ ಹೋದರೆ ನಾವು ಹುಚ್ಚರಾಯ್ತೀವಿ ಅಷ್ಟೇ ಚರ್ಚೆ ಮಾಡಿ. ಬಟ್ ಈ ಚರ್ಚೆ ಮಾಡುವಾಗ ನೀವು 28 ಅಂತಿರಲ್ಲ ಸರ್. ನಾವು ನೀವು ಎಲ್ಲ ಜಾಸ್ತಿ ಕಮ್ಯುನಿಕೇಶನ್ ಗಂಡಸರ ಜೊತೆಗೆ ಇರುತ್ತೆ ನಮ್ದು. ಹೆಣ್ಣು ಮಕ್ಕಳು ಇನ್ನೂ ಇಲ್ಲ. ನಾವು ಹೆಣ್ಣು ಮಕ್ಕಳು ಗ್ಯಾರಂಟಿ ಇಂಪ್ಯಾಕ್ಟ್ ಏನು ಅಂದಾಜು ಸಿಕ್ಕಿಲ್ಲ.
ಈ ಬಾರಿ ಹಾಂ ನಾನು ಅಮಿತ್ ಶಾ ಹತ್ರ ಇದನ್ನೇ ಮಾತಾಡಿದೆ. ಹಾಂ ಸರ್, ನೀವು ಬರೀ ನರೇಂದ್ರ ಮೋದಿಯವರ ಇಮೇಜ್ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಏನಿದೆ ಅದು ಒಂದನ್ನು ಇಟ್ಕೋಬೇಡಿ ಸರ್, ಅದು ಒಂದರ ಮೇಲೆ ಗೆಲ್ತೀವಿ ಅಂತ ಹೇಳಿ. ಈ ಸಲ ಈ 5 ಗ್ಯಾರಂಟಿ ಏನಿದೆ ಸ್ವಲ್ಪ ಹೆಣ್ಣು ಮಕ್ಕಳದು ವಿಷಯದಲ್ಲಿ ನಾವು ಲಘುವಾಗಿ ತಗೊಳಕ್ಕಾಗಲ್ಲ ಅಂತ ಹೇಳಿದೆ, ಕ್ಲಿಯರಾಗಿ ಹೇಳಿದ್ದೀನಿ. ಇವತ್ತು ಅದನ್ನು ಓವರ್ಟೇಕ್ ಮಾಡೋದು ಹೇಗೆ ಅದು ಥಿಂಕ್ ಮಾಡಿ ಸರ್ ಅಂತ ಹೇಳಿದೆ. ನೀವು ಬರೀ ಇಮೇಜ್ ಮೇಲೆ ಓಟ್ ಹಾಕ್ಸ್ಕೊತೀವಿ, ನಾವು ಕೊಡೋದೇ ಎಷ್ಟು ಪಾರ್ಟಿಯಿಂದ ಹೌದು ಅಂತ ಏನಾದರೂ ಇದ್ದರೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ನಾನೇ ಹೇಳಿದೆ. ನೆನೆ ಪ್ರೈಮ್ ಮಿನಿಸ್ಟ್ರಿಗೂ ನಾನು ಕೂತಾಗ ಅದನ್ನೇ ಹೇಳಿದೆ. ಓನ್ಲಿ ವಿ ಆರ್ ಸ್ಟ್ರಗಲಿಂಗ್ ಫಾರ್ ಮನಿ, ಅದರ್ ದ್ಯಾನ್ ದಟ್ ಆ್ಯಕ್ಚುಲಿ ವಿ ಕ್ಯಾನ್ ವಿನ್ ಆಲ್ ದ 28. ಬಟ್ ಇಫ್ ಯು ನಾಟ್ ಗೋಯಿಂಗ್ ಟು ಇನ್ವೆಸ್ಟ್ ಮನಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್, ಯು ಪ್ಲೀಸ್ ಗಿವ್ ಡೈರೆಕ್ಷನ್ ಟು ಅಮಿತ್ ಶಾ ಅಂತಲೇ ಹೇಳಿದೆ. ಬಟ್ ಅವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ನಾನು ನೋಡಿ, ಯಾಕೆಂದ್ರೆ ಹೊರನೋಟಕ್ಕೆ ಬಿ ಜೆ ಪಿ ಅಷ್ಟು ಖರ್ಚು ಮಾಡ್ತಾರೆ ಇಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಈಗ ನಾನು ಅವ್ರ ಜೊತೆ ಸೇರಿದಾಗಲೇ ಗೊತ್ತಾಗಿದ್ದು. ಅವರಲ್ಲಿ ಕ್ಯಾಶ್ ರಿಚ್ ಪಾರ್ಟಿ ಅವ್ರಿಗೆ ಅವರಲ್ಲಿ ಇಮೇಜ್ ಮೇಲೆ ವರ್ಕ್ ಮೇಲೆ ಎಲ್ಲೋ ಒಂದು ಜನಗಳನ್ನ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಕೊಂಡವ್ರೆ. ಓಕೆ. ಆಮೇಲೆ ವರ್ಕರ್ಸು ಬಿ ಜೆ ಪಿನಲ್ಲಿ RSS ಟೀಮ್ ಏನಿದೆ, ಬಿ ಜೆ ಪಿ ಹಿಂದುತ್ವದ ಇದರಲ್ಲಿ ಏನು ಬಂದಿರೋ ಬ್ಯಾಕ್ಗ್ರೌಂಡು, ಡೆಡಿಕೇಟೆಡ್. ಅವರು ಯಾರು ನಿಮ್ಮದು ದುಡ್ಡೇ ಕೇಳಲ್ಲ, ಡೆಡಿಕೇಟೆಡ್ ಅವರು. ಅವ್ರದ್ದು ಖರ್ಚು ಒಂದು ಉಪ್ಪಿಟ್ಟು, ಒಂದು ಕಪ್ ಕಾಫಿ, ಇದರಲ್ಲಿ ಮುಗಿದೋಗುತ್ತೆ. ಆದರೆ ಬೇರೆ ಪಾರ್ಟಿಗೆ ಆ ಪರಿಸ್ಥಿತಿ ಇಲ್ಲ, ಇದು ಇರೋ ಫ್ಯಾಕ್ಟ್. ಬಟ್ ಇದನ್ನ ಎಲ್ಲರೂ ಅದೊಂದು ಮಿಸ್ಕ್ಯಾಲ್ಕುಲೇಷನ್ ಆಗ್ತಿದೆ ಅಂತ. ಈಗ ನಾವು ಎಲ್ಲ ಕ್ಷೇತ್ರಕ್ಕೂ ಕಳಿಸಿದ್ವಿ, ಜನರನ್ನ ಮಾತಾಡ್ಸ್ಕೊಂಬನ್ನಿ ಅಂತ. ಬಂದು ಎಲ್ಲ ಕಡೆ ಮೋದಿ ಮೋದಿ ಅಂತಾರೆ ಸರ್ ಅಂತಂದರು. ನಾನು ಗಂಡಸರಾಯ್ತಪ್ಪ, ಹೆಣ್ಮಕ್ಳ ಪೈಕಿ ಎಷ್ಟು ಮಂದಿ ಮೋದಿ ಸಲ ಓಟ್ ಹಾಕ್ತೀನಿ ಅಂತ. ಆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಅಲ್ಲ ಇದೆ. ಬಟ್ ಸ್ಪೆಷಲಿ OBC ಕ್ಲಾಸು, ಅವರಲ್ಲಿ ಅಹಿಂದ ವರ್ಗ ಈ ಸಲ ಬ್ರದರ್ ನೀವು ಹೇಳಿದಂಥ ರೀತಿಯಲ್ಲಿ ಕಾಂಗ್ರೆಸ್ಗೆ ಕಾನ್ಫಿಡೆನ್ಸ್ ಇಲ್ಲ ನನ್ನ. ಬಟ್ ಅವರು ಡಿಪೆಂಡ್ ಆಗಿರೋದು ಈ 5 ಗ್ಯಾರಂಟಿ ಮೇಲೇ. ಓಕೆ. ಈ 5 ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗಿರೋದು. ಲೋಕಸಭೆಗೆ ಜೊತೆಗೆ ನೋಡಿದೆ. ಈಗ ಅದೆಂಥದ್ದು ಬೇರೆ 25 ಅಂತ ಮಾಡಿ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ 1 ಲಕ್ಷ. ಎಷ್ಟು ಜನ ಮಹಿಳೆಯರಿಗೆ ಕೊಡ್ತಾರೆ? ಏನು ಬೇಸಿಸಲ್ಲಿ ಕೊಡ್ತಾರದು? 1 ಲಕ್ಷ ಮಹಿಳೆಯರಿಗೆ ಅಂದರೆ ಈ ದೇಶದಲ್ಲಿರೋ ಮಹಿಳೆಯರ ಸಂಖ್ಯೆ ಎಷ್ಟು? ಆ 1 ಲಕ್ಷ ರೂಪಾಯಿನ ವರ್ಷಕ್ಕೆ ಯಾವ ಕೆಟಗರಿ ಅವ್ರಿಗೆ ಕೊಡ್ತೀರಿ? ಈಗ 50% ಆಲ್ಮೋಸ್ಟ್ ಆಲ್ ಮಹಿಳೆಯರೇ ಇರೋದು ದೇಶದಲ್ಲಿ. ಈಗ 150 ಕೋಟಿವಿ 75 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಈಗ ಸೇಮ್ ಇದೇ ಥರದ್ದೇ ಅಂದ್ರೇನು ನಮ್ಮಲ್ಲಿ ಕೊಟ್ರಲ್ಲ ಗೃಹಲಕ್ಷ್ಮಿ, ಹಾಗೆ ಕುಟುಂಬದ ಯಜಮಾನತಿಗೆ ಅಂದರು 20 ಲಕ್ಷ ಫ್ಯಾಮಿಲಿ ಇದೆ. ಈಗ ಇವರು ಕುಟುಂಬದ ಯಜಮಾನಿ ಅಂತ ಅಂದರೆ ಇಲ್ಲಿ ಒಂದು ಕುಟುಂಬದಲ್ಲಿ 4 ಜನ 5 ಜನ ಹೆಣ್ಮಕ್ಳಿದ್ದಾರೆ, ಎಲ್ರಿಗೂ ಏನು ಸಿಗ್ತಿಲ್ಲ ಒಬ್ಬರಿಗೆ. ಅದು ಒಂದಿದೆ. ಅದು ಅವರು ಕೊಟ್ಟವ್ರೆ, ನಮಗೆ ಕೊಟ್ಟಿಲ್ಲ, ನಾವು ಅವ್ರಿಗೆ ಯಾಕೆ ಹಾಕ್ಬೇಕು, ಮೋದಿಗೆ ಹಾಕ್ತೀವಿ ಅಂತಾರೆ. ದುಡ್ಡು ತಗೊಂಡವರಲ್ಲಿ ನೀವು ಹೇಳಿದಂಗೆ ಒಂದು 50% ಕಾಂಗ್ರೆಸ್ಸಿಗೆ ಕೊಡ್ಬೋದು, ಇನ್ನು 50% ಮೋದಿ ಹೆಸರಿನಲ್ಲೇ ಕೊಡ್ತಾರೆ, ಇನ್ನು 50% ಮನೆ ಯಜಮಾನರು ಅವ್ರ ಜೊತೆ ಅಟ್ಯಾಚ್ಮೆಂಟ್ಗಳು ಹೆಂಗೆ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕೆಲವ್ರದ್ದು ಇದು ಇರೋ ಪರಿಸ್ಥಿತಿ. ನೀವು ಅನ್ನೋದೀಗ ಒಂದು ಮನೆಯಲ್ಲಿ 4 ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ 4 ಓಟ್ ಗ್ಯಾರಂಟಿ ಸಲುವಾಗಿ ಬರಲ್ಲ ಅಂತ. ಬರಲ್ಲ ಅವರವರಲ್ಲೇ ಒಳಗಡೆ ಸಣ್ಣ ಪುಟ್ಟ ಡಿಫರೆನ್ಸ್ಗಳು ಇದ್ದೇ ಇರ್ತವೆ. ಅವೆಲ್ಲ ಒಂದು ಭಾಗ ಅದಿರಲಿ. ನಮ್ಮ ಚಿಂತನೆ ಕೊಡೋದಕ್ಕೆ ನಮ್ದೇನು ಅಸೂಯೆ ಇಲ್ಲ, ಓಟ್ಗೋಸ್ಕರ ಮಾಡ್ಕೊಂಡವ್ರೆ. ಬಟ್ ಅದು ಮುಂದೆ ಆಗ ರಿಪರ್ಕೇಷನ್ ಯೋಚನೆ ಮಾಡಿಲ್ಲ. ಸಿದ್ದರಾಮಯ್ಯನ ಎಷ್ಟು ವರ್ಷ ಹೇಳ್ತಾರೆ ರಾಜಕಾರಣದಲ್ಲಿ, ಅವರೇ ಹೇಳ್ತಾರೆ ಇದು ಚುನಾವಣೆ ಆದಮೇಲೆ ನಾನು ನಿಲ್ಲಲ್ಲ ಅಂತಾರೆ. ಮುಂದೆ ಬರೋದು ಏನು ಮಾಡಬೇಕು? ಇವಾಗ ನೀವು 52,000 ಕೋಟಿ ಇಲ್ಲೇನು ಕೊಡ್ತೀರಿ? ಈಗ ಸಿದ್ದರಾಮಯ್ಯರೇ 1,05,000 ಕೋಟಿ ಸಾಲ ಮಾಡಿದ್ರು. ಕ್ಯಾಪಿಟಲ್ ಅಸೆಟ್ಗೆ ಇವ್ರ ಇನ್ವೆಸ್ಟ್ಮೆಂಟ್ ಏನು ಈ ವರ್ಷ? ಹೋದ ವರ್ಷ ಏನು ಕೊಟ್ಟರು? ಹೋದ ವರ್ಷ ಏನು ಕೊಟ್ಟರು? ಇಲ್ಲಿ ಈಗ 6.5 ಲಕ್ಷಕ್ಕೆ ಸಾಲ ಏರಿತು. ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಹೇಳ್ತಾರೆ 53 ಲಕ್ಷ ಕೋಟಿಯಿಂದ ಇವತ್ತು 170 ಕೋಟಿಗೆ ಹೊಟ್ಟೋಯ್ತು ಸಾಲ ಅಂತಾರೆ. ಬಟ್ ಅಸೆಟ್ ಕ್ರಿಯೇಟ್ ಮಾಡವ್ರೆ, ಅದನ್ನು ಹೇಳ್ತಾ ಇಲ್ಲ ಇವರು. ಸಾಲ ಮಾಡಿದ್ರು ಇವತ್ತು ಈ ದೇಶದಲ್ಲಿ ರಸ್ತೆಗಳು ಎಷ್ಟು ಲಕ್ಷ ಕಿಲೋಮೀಟ್ರ್ ರಸ್ತೆಗಳಾಯಿತು, ರೈಲ್ವೆ ಲೈನ್ ಎಷ್ಟಾಗಿದೆ, ಹೊಸ ರೈಲ್ವೆ ಸ್ಟೇಷನ್ಗಳು ಎಷ್ಟಾಗಿದೆ. ಅಂದರೆ ನೀವು ಹೇಳೋದು ಸಾಲ ಎಷ್ಟು ಮಾಡಿದ್ರು ಅನ್ನೋದಷ್ಟೇ ಇಂಪಾರ್ಟೆಂಟ್, ಯಾಕೆ ಸಾಲ ಮಾಡಿದ್ರು ಅನ್ನೋದು. ಸಾಲ ಯಾಕೆ ಮಾಡಿದ್ರು ಅನ್ನೋದು ನೋಡಬೇಕಲ್ಲ. ಏರ್ಪೋರ್ಟ್ಗಳು ಎಷ್ಟು ಕಟ್ಟಿದ್ದಾರೆ, ಇದೆಲ್ಲ ಲೆಕ್ಕ ತೆಗೆದು ಇನ್ಫ್ರಾಸ್ಟ್ರಕ್ಚರ್ದು ದುಡ್ಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ.
ಓಕೆ. ಕ್ಯಾಪಿಟಲ್ ಅಸೆಟ್ ಇದೆ ಅಲ್ಲಿ. ಇವರು ಮಾಡ್ತಾವ್ರಲ್ಲ, ಇಲ್ಲಿ ಕ್ಯಾಪಿಟಲ್ ಅಸೆಟ್ ಎಲ್ಲಿದೆ? ಬಟ್ ಸಿದ್ದರಾಮಯ್ಯನವ್ರಿಗೆ ನರೇಟಿವ್ ಬಿಲ್ಡಿಂಗ್ ಆರ್ಟ್ ಗೊತ್ತಿದೆ ಸರ್. ಇಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು, ಈ ಬರ ಪರಿಹಾರ ಬರಲಿಲ್ಲ, ಅವರಿಗೆ ಜನರ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಅದು ಡೈಲಾಗ್ಸ್ 100 ಸುಳ್ಳು ಹೇಳಿ ಒಂದು ನಿಜ ಮಾಡೋ ಅಂತಾರಲ್ಲ, ಆ ಥರ ನಡೀತೆ. ಪ್ರತಿನಿತ್ಯ ಅವ್ರ ಕ್ಯಾಬಿನೆಟಲ್ಲಿ ಇರೋರು ಹಂಗೆ ಹಿಂಗೆ ನಮಗೆ ದುಡ್ಡು ಕೊಡಲಿಲ್ಲ, ಪಟ್ಟು ಕೊಡಿ ಇದೆಲ್ಲ ಹೇಳ್ತಾರೆ. ಈಗ ಅವ್ರು ಹೇಳಿದ್ರು 15ನೇ ಫೈನಾನ್ಸ್ ಕಮಿಷನಲ್ಲಿ ನಮಗೆ ಫಸ್ಟು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಾಗ 5,400 ಕೋಟಿ ನಮಗೆ ಇದು ಮಾಡಿದರು ಅಂತ ಹೇಳಿ ಕೊಡಬೇಕು ಅಂತ ಹೇಳಿದ್ರು, ಯಾರು ಮಾರ್ಕ್ ಮಾಡಿದರು ಅಂತ. ಬಟ್ ಫೈನಾನ್ಸ್ ಕಮಿಷನ್ನಲ್ಲಿ ನಿಮಗೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡೋದಿದೆಯಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಲ್ಲ. ಫೈನಲ್ ರಿಪೋರ್ಟ್ ಕೊಟ್ಟಾಗ ಏನು ಕೊಡ್ತಾರೆ ಅದು ಗ್ಯಾರಂಟಿ. ಪ್ರಿಲಿಮಿನರಿ ರಿಪೋರ್ಟಲ್ಲಿ ಇದ್ದಿದ್ದೆ, ಪ್ರಿಲಿಮಿನರಿ ರಿಪೋರ್ಟಲ್ಲಿ ಅದು ಇರೋದು. ಓಕೆ ಓಕೆ. ಅದನ್ನು ಸರಿಯಾದ ರೀತಿ ಹೇಳಬೇಕಲ್ಲ. ಅವರು ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕೊಟ್ಟಿದ್ದರು, ಫೈನಲ್ ರಿಪೋರ್ಟ್ ಕೊಟ್ಟಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಕೊಟ್ಟಿದ್ರು, ಆಯ್ತಾ ಬರೋದಾ? ಓಕೆ. ದೆನ್ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡಿಗೆ ಕೇಳ್ತಾರೆ. ಫೈನಾನ್ಸ್ ಕಮಿಷನ್ ಹೇಳಿದರು, ಐಡೆಂಟಿಫೈ ಮಾಡಿದರು, ಕೊಡಲಿಲ್ಲ ಅಂತ ಹೇಳಿ. ಈಗ ನೀವು 27,000 ಕೋಟಿ ಪ್ರಾಜೆಕ್ಟ್ ಅದು. ಈಗ 3,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕಾದ್ರೆ ಇವರು ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು. ಆ ಯೋಜನೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಹೇಳ್ಬೇಕಲ್ಲ. ಮತ್ತು ಅಪ್ಪರ್ ಭದ್ರಾದು ಇದು ಹಂಗೇನಾ? ಅಪ್ಪರ್ ಭದ್ರಾದೂ 5,000 ನಾವು ಮ್ಯಾಚಿಂಗ್ ಗ್ಯಾರಂಟಿ ಏನು ಕೊಡ್ತೀವಿ, ಅದ್ರ ಜೊತೆಗೆ ಆ 5,000 ಕೋಟಿ ದುಡ್ಡನ್ನು ನೀವು ಕೊಡಿ ಅಂತ ಕೇಳಬೇಕಾದ್ರೆ ನಿಮ್ಮ ಪ್ರಾಜೆಕ್ಟ್ನ ಏನು DPR ಮತ್ತು ಏನು ಕೆಲಸ ಮಾಡ್ತೀರಿ ಅದು ಡೀಟೇಲ್ ಕೊಡಬೇಕಲ್ಲ. ಅದೇನು ಸಬ್ಮಿಟ್ ಮಾಡಿರೋ ಇಲ್ಲ ಗೊತ್ತಿಲ್ಲ ನಮಗೆ. ಇದು ಸಮಸ್ಯೆ ಬರ್ತದೆ. ತಿರ್ಗಾ ಮಾಡೋದು ಸರ್. 5 ಗಂಟೆ ಮೈಸೂರಲ್ಲಿ ಊಟ ಮಾಡಿದ್ರಿ ನೀವು, ಬೆಳಗ್ಗೆ 10 ಗಂಟೆಗೆ ಮನೆ ಮಾಮೂಲಿ ಮಾಮೂಲಿ ಯಾವಾಗ ಎಲೆಕ್ಷನ್ ಟೈಮ್ ಅಂದರೆ ಹಿಂಗೆ. ಎಲೆಕ್ಷನ್ ಟೈಮ್ ಅಂದರೆ ನಾವು 5 ಗಂಟೆ 6 ಗಂಟೆ, ರಾತ್ರಿ ಊಟ 3 ಗಂಟೆ ಬಿಡುತ್ತೆ. 3 ಗಂಟೆ ಬೆಳಗ್ಗೆ ಅಂತ ರಾತ್ರಿ ಬೆಳಗಿನ ಜಾವ ರಾತ್ರಿ ಊಟ 5 ಗಂಟೆಗೆ. ಹುಣಸೂರು ಪಿರಿಯಾಪಟ್ಟಣ, ಹುಣಸೂರು ಪಿರಿಯಾಪಟ್ಟಣ ಮತ್ತೆ ಬೆಂಗಳೂರು ವಾಪಸ್. ಇಲ್ಲ, ಇವತ್ತು ಇಲ್ಲೇ ಇರ್ತೀನಿ. ಬೆಳಗ್ಗೆ KR-ಪೇಟೆಯಿಂದ ಶುರು ಮಾಡ್ತೀನಿ. ಅಂದರೆ KR-ಪೇಟೆ, ಚನ್ನರಾಯಪಟ್ಟಣ, 4-5 ಸಭೆಗಳಾಗ್ತವೆ. ನಾಳೆ KR-ಪೇಟೆ, ಚನ್ನರಾಯಪಟ್ಟಣ, ಕುಣಿಗಲ್ಲು, ಕನಕಪುರ. ಓಕೆ. ದಿವಸ 4ರಿಂದ 5 ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡಿಬಿಡ್ತೀನಿ. ಕುಮಾರಸ್ವಾಮಿ ಅವ್ರದ್ದು ಬೆಂಗಳೂರು ಸುತ್ತ ಕಡೆ 1000 ಎಕರೆ ಆಸ್ತಿ ಎಲ್ಲೆಲ್ಲಿದೆ ಅಂತ ನೋಡ್ಬೇಕು. ಹುಡುಕಿಸ್ಬೇಕೀಗ, ಸ್ವಲ್ಪ ಹುಡುಕೊಡಪ್ಪ ಅಂತ ಹೇಳ್ಬೇಕೀಗ ಅವರಿಗೆ, ಲೀಡ್ರಿಗೆ. ಅಯ್ಯೋ ರಾಮ ಸರ್. ಅದೇನೋ ನಮಗೆ ಎಲೆಕ್ಷನ್, ನಾವು ಪತ್ರಕರ್ತರಿಗೆ ಅನ್ಸೋ ಸ್ವಲ್ಪ ಡಿಗ್ನಿಫೈಡ್ ಆಗಿ ಚರ್ಚೆಗಳಾಗಬೇಕು ಅಂತ. ಏನು ಏಕವಚನಕ್ಕೆ ಯಾಕೆ ಬಂದುಬಿಡ್ತಾವೆ? ಅಯ್ಯೋ, ಅವ್ರಿಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದ್ದು ಚುನಾವಣೆ ಮಿಸ್ಫೈರ್ ಆಗೋಕ್ಕೆ ಶುರುವಾಯಿತು. ಆಗಲಿಂದ ಡಿಸ್ಟರ್ಬ್ ಆದರು. ಭಾಳ ಖುಷಿಯಾಗಿದ್ದರು. ಯಾವಾಗ BJPದು ಮೊದಲು 20 ಅಭ್ಯರ್ಥಿಗೆ ಘೋಷಣೆ ಮಾಡಿದ್ರು, ಓಕೆ, ಅವರು ಆಗ ಅವರಿಗೆ ಇಲ್ಲ BJP ಅಭ್ಯರ್ಥಿಗಳ ಬಗ್ಗೆ ನೆಗೆಟಿವ್ ಹೊಡಿತಿದೆ, ನಾವು ಒಂದು 15 ಸೀಟ್ ಗೆಲ್ತೀವಿ ಅನ್ನೋದು ಬಂದರು. ಅದು ಯಾವಾಗ ಇವೆಲ್ಲ ಸೆಟೇಟ್ ಆಗೋಯ್ತು, ಇಲ್ಲಿದ್ದು ಕನಕಪುರದವರಿಗೆ ಮೇಜರ್ ಡ್ಯಾಮೇಜು. ಬೆಂಗಳೂರು ಅವ್ರು ಲೆಕ್ಕ ಹಾಕಿರಲ್ಲ ಈ ಥರ ಬೆಂಗಳೂರು ಗ್ರಾಮಾಂತರ ಈ ಥರ ಟರ್ನ್ ತಗೊಳುತ್ತೆ. ಅದಾದ ಮೇಲೆ ಸ್ವಲ್ಪ ಶುರುವಾಯಿತು. ಈಗ ನಿಮ್ದೇನು ಭಾಳ ಜೋರು ಚರ್ಚೆ, ಇನ್ನು ಗೆದ್ದು ಕೇಂದ್ರ ಮಂತ್ರಿ ಆಗ್ತೀರಿ, ಕೇಂದ್ರ ಮಂತ್ರಿ ಆಗ್ತೀರಿ. ಅದೇನು ಎಲ್ಲ ಜನವೇ ಸುಮ್ಮನೆ. ಈಗ ಹಿಂದೆ ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಅಂದ್ಬಿಟ್ಟು ಅದು ಆಗೇ ಬಿಡ್ತು. ಈಗಲೂ ಜನಗಳು ಇದು ಹೇಳಿ ಹೇಳಿ ಅದೇನು ಮತ್ತೆ ಏನೇನಾಗುತ್ತೋ ನೋಡಬೇಕು. ನಾನೇನು ಎಲ್ಲೂ ಮಾತಾಡಿಲ್ಲ, ಅವರವರೇ ಮಾತಾಡ್ತಾರೆ. ಕಾಂಪಿಟೇಷನ್ ಭಾಳ ಇದೆ ಕರ್ನಾಟಕದಿಂದ. ಭಾಳ ಜನ ಒಳ್ಳೊಳ್ಳೆ ಲೀಡರ್ಗಳು ಬೆಳೆದಿದ್ದಾರೆ. ಹೌದು, ಎಲ್ಲಿ ಏನು ಮಾಡ್ತಾರೆ ನೋಡಬೇಕು. ರೈಟ್ ಸರ್, ಒಳ್ಳೆಯದು ಸರ್. ಕುಮಾರಸ್ವಾಮಿ ತುಂಬ ಧನ್ಯವಾದ, ಒಳ್ಳೆಯದಾಗಲಿ ಕ್ಯಾಂಪೇನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.